ದುರಿತ ಕರ್ಮವನ್ನಲ್ಲದಿರು ಪುಣ್ಯವನ್ನೇ ಮಾಡು, ಹರನಡಿ ಬಿಡಿ ಶಾಂತರ್ವಡನಾಡು. ಕರುಣೆವಿರಲಿ ಜೀವರೊಳು ನೀತಿ ವಿಧನಾಗೋ, ಕರುಣೆವಿರಲಿ ಜೀವರೊಳು ನೀತಿ ವಿಧನಾಗೋ. ಪೊರೆ ಪೋರ್ದಿದರನೆಂದು ಬೆಸಿಸುವ ಶ್ರೀ ಗುರು ವಚನುಪ ದೇಶವನಾಲಿಸೆ, ದಾಹಗಳಹುದು ನರರಿಗೆ ಮುಕುತಿ. ನಿಂದಿಸೆ ನುಡಿಯದಿರಾರನ್ನು ಮನಸ್ಸಿಗೆ ಬಂದಂತೆ ನಡೆಯದಿರಿಯದಲ್ಲಿ. ಕುಂದು ಒಡೆಯದಿರು ಕಾಮಾದಿಗಳನ್ನು ಜೈಸೆಂದು ಕೈ ಹಿಡಿದನುಗ್ರಹಿಸುವ ಶ್ರೀ ಗುರು ವಚನೋಪದೇಶವನಾಲಿಸೆ, ದಾಹಗಳಹುದು ನರರಿಗೆ ಮುಕುತಿ. ಭವಮಾಲೆಗಲಸು ಪುಷಿಯದಿರೆಡರು ಬಂದು, ಕವಿಯ ಲಂಜದಿರು ಸಂಪದದೋಳು. ತವೆ ಮಾದವಳದಿರು ತತ್ವ ಸಂತತಿಯನ್ನು, ತವೆ ಮಾದವಳದಿರು ತತ್ವ ಸಂತತಿಯನ್ನು ವಿವರಿಸಿ ನೋಡೆಂದು ತಿಳಪುವ ಶ್ರೀ ಗುರು ವಚನೋಪ ದೇಶವನಾಲಿಸೆ, ದಾಹಗಳಹುದು ನರರಿಗೆ ಮುಕುತಿ. ಬಳಸದಿರದ್ವೈತ ವನುಭಾಯದಲ್ಲಿ ನಿನ್ನೊಳಗೆ ಕುಭಾವನೆಯೊಡಗೂಡು. ತಿಳಿದು ಸಮಯ ನಿಷ್ಠಿಗಲಿ ವೇದ ವಿಧ ಭಕ್ತಿಗಳನ್ನಗಲದಿರೆಂದು ಸುರುವ ಶ್ರೀ ಗುರು ವಚನೋಪ ದೇಶವನಾಲಿಸಿದಾಗಳಹುದು ನರರಿಗೆ ಮುಕುತಿ. ಆರೋ ನಾನೆಂದು ವಿಚಾರಿಸು ವಿಷಮ ಸಂಸಾರವೇದನ್ನು ಕನಸೆಂದರಿ. ಮಾರಮರ್ದನ ಶಂಭೋ ಲಿಂಗವನೊಲಿಸಿ, ಗಂಭೀರ ಸುಖದೊಳೆಂದಿರುವೆಂದರ್ಪುವ ಶ್ರೀ ಗುರು ವಚನೋಪ ದೇಶವನಾಲಿಸೆ, ದಾಹಗಳಹುದು ನರರಿಗೆ ಮುಕುತಿ. ದಾಹಗಳಹುದು ನರರಿಗೆ ಮುಕುತಿ. ಓಂ ನಮಃ ಶಿವರೇ. ಎಲ್ಲರ ಪದಕ್ಕೂ ಶರಣು ಶರಣಾರ್ಥಿ. ಓಂ ನಮಃ ಶಿವ. ಓಂ ನಮಃ ಶಿವಾರಿ. ಶರಣು ಶರಣಾರ್ಥಿ. ಕರಪ್ಪನಿಗೆ ಸ್ತೋತ್ರ ಮಾಡಿದ್ದಕ್ಕ, ಇಲ್ಲಿ ತನ ನಾಮಸ್ಮರಣೆ ಸ್ತೋತ್ರ ಹೇಳಿದ ಕೇಳಿದ ಎಲ್ಲರಿಗೂ ಕೂಡ ಓಂ ನಮಃ ಶಿವ ಗ್ರೂಪದ ಪರವಾಗಿ ಶರಣು ಶರಣಾರ್ಥಿಗಳು. ಓಂ ನಮಃ ಶಿವಾರಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತಂಗಮಯ. ಓಂ ಸಹನಾವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶ್ರುತಿ ಸ್ಮೃತಿ ಪುರಾಣಾನಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷೆ ಕೃತೋ ವಂದೇ ಭಗವಂತೋ ಪುನಃ ಪುನಃ. ಓಂ ಪೂರ್ಣಮದಃ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ. ಯದಂಗ್ರಿ ಕಮಲದ್ವಂದ್ವಂ ತಾಪತ್ರ ನಿವಾರಕಂ ಶಾಂತೈಕ್ಯ ಪದದಂ ದೇವಂ ಸಿದ್ಧಾರೂಢಮಹಂ ಭಜೆ. ಸಿದ್ಧಾರೂಢಮಹಂ ಭಜೆ. ಓಂ ನಮಃ ಶಿವಾರಿ.
ಬೆಳಗಿನ ಜಾವದ ಸತ್ಸಂಗದಲ್ಲಿ ಪರಮ ಪೂಜ್ಯರು ಲೋಕವನ್ನು ಉದ್ಧರಿಸಲು ಅವತರಿಸಿದ ಶಿವನ ಅವತಾರಿ ವೇದಾಂತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢಾಚಾರ್ಯ ಪಾದಗಳಿಗೆ ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸುತ್ತಾ ಬಸವಾದಿ ಶರಣರಿಗೂ ದಾಸ ಪರಂಪರಿಗೂ ಸದ್ಗುರುನಾಥನಲ್ಲಿಯೂ ಕೂಡ ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸಿ ಈ ಒಂದು ಬೆಳಗಿನ ಜಾವದ ಆನ್ಲೈನ್ ಸತ್ಸಂಗದಲ್ಲಿ ಆಗಮಿಸಿದ ಪುಣ್ಯಾತ್ಮರೇ, ಧನ್ಯಾತ್ಮರೇ, ಪಾವನಾತ್ಮರೇ, ಮಾತೆಯರೇ, ತಮ್ಮೆಲ್ಲರ ಚರಣಗಳಿಗೆ ಹಣೆ ಹೆಚ್ಚಿ ನಮಸ್ಕರಿಸಿ ಈ ಸತ್ಸಂಗದೊಳಗ ಪ್ರವೇಶವಾಗೋಣ. ಆತ್ಮೀಯರೇ, ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು. ಈ ಒಂದು ಶ್ರೇಷ್ಠವಾದ ಕೈವಲ್ಯ ಪದ್ಧತಿ ಎಂಬ ಗ್ರಂಥವನ್ನ ನಿಜವಣ ಆರ್ಯರಿಂದ ವಿರಚಿತವಾದ ಈ ಗ್ರಂಥಕ್ಕೆ ಸರಳವಾದ ಟೀಕಾ ತಾತ್ಪರ್ಯ ಬರೆದಂತ ಚಿಕ್ಕರ ಅಮಾರೂಢ ಪಾದಗಳಿಗೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ಕೈವಲ್ಯ ಪದ್ಧತಿಯೊಳಗಿರುವಂತ 5 ಸ್ಥಳಗಳಲ್ಲಿ 4 ಸ್ಥಳಕ್ಕೆ ಚಿಕ್ಕರ ಅಮಾರೂಢರಿಂದ ಸರಳವಾದ ಟೀಕಾ ತಾತ್ಪರ್ಯವನ್ನು ಬರೆದಂತ ಪೂಜ್ಯರಿಗೆ ಈಗ ಯೋಗ ಪ್ರತಿಪಾದನೆ ಸ್ಥಳಕ್ಕೂ ಕೂಡ ಸರಳವಾದ ಟೀಕಾ ತಾತ್ಪರ್ಯವನ್ನು ಬರ್ಕೊಂಡು ಬಂದಾರ. ಈ ಯೋಗದೊಳಗ ನಾವು ನಿನ್ನೆ ದಿವಸ 4ನೇ ಪದ್ಯವನ್ನ ಸ್ವಲ್ಪ ಚರ್ಚೆ ಮಾಡ್ಕೊಂಡು ಬಂದೇವಿ. ಅದು 5 ನುಡಿಗಳನ್ನು ಒಳಗೊಂಡಂತ ಪದ್ಯ. ಆ ಪದ್ಯದೊಳಗ 5 ಇಲ್ಲಿ ಏನ್ ಹೇಳ್ಕೊತ ಬಂದಾರಂದ್ರ ಪರಮಾತ್ಮನ ಒಲಿಸಿಕೊಳ್ಳಾಕ 5 ರೀತಿಯಿಂದನೂ ಕೂಡ ಆ ಮನಸ್ಸನ್ನ ಸ್ಥಿತಿ ಮಾಡಾಕ್ ಬರ್ತದ, ಸ್ಥಿರ ಮಾಡಿ ಆ ಪರಮಾತ್ಮನೊಳಗ ಲಯ ಮಾಡಾಕ ಬರ್ತದ ಯೋಗದ ಮುಖಾಂತರ ಅನ್ನುವಂಥದ್ದನ್ನ ಯೋಗ ಪ್ರತಿಪಾದನಾ ಸ್ಥಳ ನಮಗ್ ತಿಳಿಸ್ಕೋತ ಬಂದಾರ. ಯಾರ್ಯಾರು ಅಧಿಕಾರಿಗಳ ಅನುಗುಣವಾಗಿ ಯಾರ್ಯಾರಿಗೆ ಯಾವ ಗುರುಗಳ ಮುಖಾಂತರ ಸರಿಯಾಗಿ ತಿಳ್ಕೊಂತಾರ, ಯಾವುದೇ ಆಗಲಿ, ಇವತ್ತೊಂದು ಮಂತ್ರ ಯೋಗ ಆಗ್ಲಿ, ಲಯ ಯೋಗ ಆಗ್ಲಿ, ಹಠ ಯೋಗ ಮತ್ತು ರಾಜಯೋಗ, ಶಿವಯೋಗ ಎಂಬ 5 ಪ್ರಕಾರ ಯೋಗಗಳದಲ್ಲ. ಆದ್ರ ಗುರುಗಳ ಮುಖಾಂತರನೇ ಕಲ್ತ್ರ ಅದು ಮಾತ್ರ ನಮಗ್ ಸಿದ್ಧಿಸ್ತದ ಅನ್ನುವಂಥದ್ದನ್ನ ನಾವು ಮೊದಲು ಸ್ಪಷ್ಟ ತಿರ್ಬೇಕು. ಅದಕ್ಕ ನಮಗ ಯಾವಾಗಲೂ ವೇದಾಂತದೊಳಗ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳಿಗೆ ನಾವು ಶರಣಾಗತನಾಗಿ ಗುರು ಮುಖಾಂತರ ಅಭ್ಯಾಸ ಮಾಡಿದ್ರ ನಮ್ಗೆ ಜ್ಞಾನ ಉಳಿತದ, ಸ್ಥಿತಿ ಆಕ್ಕದ. ಇರ್ಲಿಕ್ಕಂದ್ರ ಒಂದೇನೋ ಕೇಳ ಮುಂದಿಷ್ಟ ಆನಂದ ಆಕ್ಕದ, ಮತ್ತ ವೃತ್ತಿ ಪ್ರಪಂಚದ ಪ್ರವೃತ್ತಿನೇ ಆಗ್ತಾ ಇರ್ತದ. ಅವಾಗ ಏನಾಕ್ಕದಂದ್ರ ಮನಸ್ಸು ಚಂಚಲದೊಳಗೆ ಅದು ಸತ್ಯನೋ ಇದು ಸತ್ಯನೋ. ಅದಕ್ಕ ದೃಢ ಅಪ್ರೋಕ್ಷ ಬ್ರಹ್ಮ ಜ್ಞಾನ ಆಗ್ಬೇಕಾದ್ರ ಒಂದು ಗುರು ಮುಖಾಂತರ ಯಾವುದರ ನಮ್ಮ ಅಧಿಕಾರಿಗೆ ನಮ್ಗೆ ಯಾವ್ದು ಸಾಧ್ಯ ಅದ. ಇವತ್ತ ಮಂತ್ರ ಯೋಗದೊಳಗನು ಕೂಡ ಮನಸ್ಸನ್ನ ಆತ್ಮನೊಳಗ ಲಯ ಮಾಡಾಕ್ ಬರ್ತದ ಅನ್ನುವಂಥದ್ದನ್ನ ನಮ್ಗೆ ಹೇಳ್ಕೊತ ಬಂದಾರ. ಹರಿದಾಡುವ ಮನಸ್ಸನ್ನ ಸ್ಥಿತಿ ಮಾಡಾಕ ಮಂತ್ರ ಯೋಗನು ಕೂಡ ಬಹಳ ಶ್ರೇಷ್ಠ ಅದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇಲ್ಲಿ ನಾವು ಇಲ್ಲಿ ಏನು ಮೊದಲನೇದ್ ಫಸ್ಟಿಗೆ ತಿಳ್ಕೊಬೇಕಾದದ್ದು ಏನದಂದ್ರ ಎಲ್ಲರೂ ಕೂಡ ಈ ಕಡೆ ಈ ದೇಹಾದಿ ಬುದ್ಧಿಗಳನ್ನ ನಷ್ಟ ಮಾಡಿ ಆತ್ಮ ಬುದ್ಧಿಗೆ ಬರ್ಬೇಕಾದ್ರ ಅದರಿಂದ ಏನೋ ಹಿಂದಿನ ಪುಣ್ಯವನ್ನ ಒಳಗೊಂಡವ್ರು ಮಾತ್ರ ಈ ಕಡೆ ಬರ್ತಾರ. ಎಲ್ಲರಿಗೂ ಬರಾಕ ಅವಕಾಶ ಇರುದಿಲ್ಲ. ಇಲ್ಲಿ ಈ ಕಡೆ ಅಧ್ಯಾತ್ಮ ಕಡೆ ಮುಖ ಆಯ್ತು, ಈ ಕಡೆ ಪ್ರವೃತ್ತಿ ಆಯ್ತು ಅಂದ್ರ ಅವ್ರೊಂದು ತಮಗೆ ಬೇಕಾದ ಯಾವುದಾದ್ರೂ ಒಂದು ದಾರಿ ಮುಖಾಂತರ ಆ ಊರನ್ನ ಮುಟ್ಟಕ ಸಾಹಸ ಮಾಡ್ತಾರ. ಈ ಕಡೆ ಊರಿಗೆ ಹೋಗುದಿಲ್ಲ, ಅವ್ರು ಇಲ್ಲೇ ಊರಾಗೆ ಕೂತಾರಪ್ಪ ಅಂದ್ರ ಈ ಸಂಸಾರದೊಳಗನೆ ಕೂತು ಸಂಸಾರ ಸತ್ಯ ಅಂತೇಳಿ ಆ ಸಂಸಾರದೊಳಗೆ ದುಃಖಗಳನ್ನ ಅನುಭವಿಸುತ್ತಾ ಹುಟ್ಟು ಸಾವುಕ್ಕೆ ಏನ್ ಒಳಪಟ್ಟಾರಲ್ಲ ಅವ್ರಿಗೆ ಯಾವ ಅವಶ್ಯ ಇಲ್ಲ. ಅವ್ರಿಗೆ ಬರುದೇ ಇಲ್ಲ ಅಂದಾಗ ಅವ್ರಿಗೆ ಅವಶ್ಯನೇ ಇಲ್ಲ. ನಮಗೆ ಯಾಕೆ ಒತ್ತಿ ಕೊಟ್ಟು ಹೇಳಕತ್ತಾರಂದ್ರ ನಾವು ಈ ದಾರಿಯ ಮುಖಾಂತರ ಪರಮಾತ್ಮನ ಕಾಣಾಕ ಹೊಂಟೇವಿ ಅಂತೇಳಿ ನಮಗಿದನ್ನ ಇವು ಸಾಧನೆ ಮಾಡ್ಬೇಕಾಗ್ಯದ. ಮತ್ತ ಇನ್ನೊಂದು ನಮಗ ಒಬ್ಬೊಬ್ರಿಗೆ ಒಂದೊಂದು ಸಾಧಿಸ್ತದ. ನಮಗ ವಯಸ್ಸಾಗ್ಯದಪ್ಪ, ವಯಸ್ಸಾದಾಗ ನಾವು ಹಠ ಯೋಗ ಮಾಡಕ್ ಬರುದಿಲ್ಲ. ಮತ್ತ ನಮಗ್ ಯಾವ್ದು ಸಾಧ್ಯ ಅದ ಅನ್ನುವಂಥದ್ದನ್ನ ನಿಜಗೊಂಡ್ರು ಎಲ್ಲಾ ವರ್ಗದ ಅನುಗುಣವಾಗಿ ಇವತ್ತ ಆ ಪರಮಾತ್ಮನಲ್ಲಿ ಕೂಡಾಕ ಯೋಗ ಅಂದ್ರೆ ಕೂಡುವಿಕೆ, ಆ ಸಾಧನೆ ಮಾಡಕ್ ನಮ್ಗೆಲ್ಲರಿಗೂ ಸಾಧ್ಯ ಅದ. ಇವತ್ತ ಮಂತ್ರ ಯೋಗದಿಂದಲೂ ಆ ಪರಮಾತ್ಮನ ನೆನೆಸುವ ಚಿಂತನೆ ಮಾಡುವುದರಿಂದನೂ ಕೂಡ ನಾವು ಅಲ್ಲಿ ಆ ಪರಮಾತ್ಮನ ಕೂಡಾಕ ಬರ್ತದ. ಅದು ನಮಗ್ ಸಾಧ್ಯ ಇಲ್ಲ ಅಂದ್ರೆ ಲಯ ಯೋಗ. ಲಯ ಅಂದ್ರ ಒಂದು ಇವತ್ತ ಗಾಂಧರ್ವ ವಿದ್ಯಾನು ಅಂತ ನಾವ್ ಕೇಳ್ತೇವೆ. ಇವತ್ತು ಭಜನಾ ಮಾಡ್ತಿರ್ತಾರ, ಸ್ತೋತ್ರ ಮಾಡ್ತಿರ್ತಾರ, ಒಂದ್ ಹಾಡ್ತಿರ್ತಾರ. ಇವತ್ತ ನಾವು ಸಂಗೀತದೊಳಗೆ ಎಷ್ಟೋ ರೀತಿಯಿಂದ ಸಂಗೀತ ನಾವು ಕೇಳ್ತಾ ಇರ್ತೇವೆ. ಇವತ್ತ
ನಮಗ ಒಂದು ಸಂಗೀತದೊಳಗ ಒಂದ್ ಯಾವ್ದಾರ ನಾದನೊಳಗ ನಮ್ ಮನಸ್ಸನ್ನ ಲಯ ಮಾಡಕ್ ಬರ್ತಿತ್ತು ಅಂದ್ರ ಆ ಹಾಡ ಒಂದು ನಾವ್ ಕೇಳೋನ ಮನಸ್ಸನ್ನು ಕೂಡ ಏಕಾಕಾರ ಆಗಿ ಅಲ್ಲಿ ಆನಂದ ಬರ್ತಿತ್ತು ಅಂದ್ರ ಅದು ಒಂದು ಲಯ ಯೋಗ. ಅಲ್ಲಿಯೂ ಕೂಡ ಮನಸ್ಸನ್ನ ಲಯ ಮಾಡಕ್ ಬರ್ತದ ಅನ್ನುವಂಥದ್ದನ್ನ ನಾವ್ ಕೇಳ್ಕೊಂತೇವೆ. ಆದ್ರೆ ಅದೇ ಲೌಕಿಕ ಜನ ಇವತ್ತು ಸಿನಿಮಾ ಹಾಡಿನೊಳಗ ಅವರು ಮನಸ್ಸು ಲಯ ಮಾಡ್ತಾರ. ಅವ್ರಿಗೆ ಕೂಡ ಯಾವ್ದು ಪ್ರಜ್ಞೆ ಇಲ್ಲರಂಗ ಕೇಳ್ಕೋತ ಹೋಗಿರ್ತಾರ, ಅಲ್ಲಿ ಮನಸ್ಸು ಲಯ ಆಗಿರ್ತದ. ಆ ಮನಸ್ಸ ಅವ್ರ ಎದರಾಗ ಲಯ ಆಗಿತ್ತಂದ್ರ ಸಂಗೀತನ ಲಯ ಆಗಿರ್ತದ. ಆದ್ರ ಇಲ್ಲಿ ಯೋಗ ಸಾಧಕರಿಗೆ ಆ ಬ್ರಹ್ಮನಲ್ಲಿ ಆ ಮನಸ್ಸನ್ನ ಲಯ ಮಾಡುವಂತ ನಾದದೊಳಗ ಆ ಲಯ ಮಾಡುವಂತದ್ದನ್ನು ಕೂಡ ನಮ್ಗೆಲ್ಲರಿಗೆ ಬರ್ತದ ಅನ್ನುವಂಥದ್ದನ್ನ ನಿನ್ನೆ ನಾವು ಕೇಳ್ಕೋತ ಬಂದೇವಿ. ಮತ್ತಿನ್ನು ಹಠ ಯೋಗದೊಳಗಂತೂ ಅನೇಕ ರೀತಿಯಿಂದ ಅದು ಯಾರು ಅಂದ್ರೆ ಹಠ ಯೋಗ ಹೆಚ್ಚ ಗುರು ಮುಖಾಂತರನೇ ಅಭ್ಯಾಸ ಮಾಡ್ಬೇಕು. ಅಲ್ಲಿ ತಿಂಗಳಾಂಟ್ಲೆ ಇದ್ದು ಅನೇಕ ರೀತಿಯ ಹಠ ಯೋಗಗಳನ್ನ ನಿನ್ನೆ ನಾವು ಕೇಳ್ಕೊಂಡು ಬಂದೇವೆ. ಅದ್ರೊಳಗನು ಕೂಡ ಸ್ವಲ್ಪ ಹೆಚ್ಚ ವಯಸ್ಸಿರ್ಬೇಕು ಮತ್ತು ಸ್ವಲ್ಪ ಬ್ರಹ್ಮಚಾರಿಯನ್ನ ಆಚರಿಸ್ತಿರ್ಬೇಕು. ಇಂಥವ್ ಏನಾದರೂ ಸಾಧನೆ ಮಾಡ್ಕೊಂಡು ಆ ಪರಮಾತ್ಮನಿಂದ ಲಯನು ಮಾಡಕ್ ಬರ್ತದ. ಸಮಾಜಕ್ಕೂ ಹಠಯೋಗಿಗಳಿಂದ ಉಪಕಾರನೂ ಆಗ್ತದ. ಅದು ಅಲ್ಲದೆ ಅವರು ಕೂಡ ಆ ಮನಸ್ಸ ಮುಂದ ಹಠದಿಂದ ಆ ಪರಮಾತ್ಮನನ್ನು ಹೋಲಿಸ್ಕೊಂಡು ಮುಕ್ತರಾಗಕ್ಕೂ ಅವ್ರಿಗೆ ಒಂದು ಅವಕಾಶ ಅದ ಅನ್ನುವಂಥದ್ದನ್ನ ನಿಜಗೊಂಡ್ರೆ ಅನೇಕ ರೀತಿಯಿಂದ ನಮ್ಮ ಅಧಿಕಾರಿಗಳ ಅನುಗುಣವಾಗಿ ನಮ್ಗೆ ಯಾವ ಮಾರ್ಗ ಸರಳ ಅನಿಸ್ತದ ಅನ್ನುವಂಥದ್ದನ್ನ ಅದನ್ನ ಕೂಡಿ ಕಡೆಗೆ ಶಿವಯೋಗವನ್ನು ಕೂಡ ರಾಜಯೋಗದೊಳಗೂ ಕೂಡ ವೇದಾಂತ ಶಾಸ್ತ್ರವನ್ನ ಕಲಿತು ತಿಳಿದು ವೇದಾಂತದೊಳಗ ಜ್ಞಾನ ಆಯ್ತು ಅಂದ್ರ ಮನಸ್ಸನ್ನ ಅಲ್ಲಿ ಲಯ ಮಾಡಕ್ ಬರ್ತದ. ಅದು ಬಹಳ ಶ್ರೇಷ್ಠವಾದ. ನಾವ್ ಎಲ್ಲರೂ ಮಾಡೋದು ಈಗ ಯಾವ್ದಂದ್ರ ರಾಜಯೋಗಕ್ಕೆ ನಾವು ಒತ್ತು ಕೊಟ್ಟು ಇವ್ ಎಲ್ಲಾ ನಮ್ಮ ಅಂತಃಕರಣ ಶುದ್ಧಿಗಾಗಿ ಇವನ್ ಎಲ್ಲಾ ಗುರುಗಳು ಹೇಳ್ಕೋತ ಬಂದಾರ, ನಿಜಗೊಂಡು ಹೇಳ್ಕೋತ ಬಂದಾರ. ಇವ್ರೆಲ್ಲದು ಎದಕ್ಕಪ್ಪ ಅಂದ್ರ ನಮ್ಮಲ್ಲಿ ಅಂತಃಕರಣದಲ್ಲಿರುವಂತ ದೋಷಗಳನ್ನ ಕಳ್ಕೊಳಕ ಇಂಥವೆಲ್ಲಾ ಮಂತ್ರ ಮತ್ತು ಲಯ ಹಠ ಇವೆಲ್ಲಾ ಹೇಳ್ಕೋತ ನಮಗ ರಾಜಯೋಗ ಅಂದ್ರೆ ವೇದಾಂತವನ್ನ ತಿಳಿಯುವುದು, ಇದ್ರೊಳಗ ಮನಸ್ಸನ್ನ ಸ್ಥಿತಿ ಮಾಡುದು ಮಾಡಾಕ ಬತ್ತು ಅಂದ್ರೆ ಇದು ಒಂದು ಯೋಗ. ಮುಂದ ಅದೇ ಆತ್ಮದೊಳಗೆ ಬ್ರಹ್ಮ ಈ ಜೀವ ಒಂದೇ ಆಗಿ ಕೂಡ್ತಾರ ಅನ್ನುವಂತ ಜ್ಞಾನ ಆಯ್ತು ಅಂದ್ರ ಈ ಜೀವ ಬ್ಯಾರೆಲ್ಲ ಬ್ರಹ್ಮ ಬ್ಯಾರೆಲ್ಲ ಅಂತೇಳಿ ಮನಸ್ಸು ಅದರಾಗು ಲಯ ಮಾಡಿ ಅವ್ರು ಹೇಳಬಹುದು ಅಥವಾ ಸುಮ್ ಕುಂದಿರ್ಬಹುದು. ಹೇಳಿದ್ರೆ ಜ್ಞಾನ ಅಂತಲ್ಲ, ಇಲ್ಲ ಸುಮ್ ಕೂತವ್ರಿಗೆ ಜ್ಞಾನ ಆಗ್ಯದಂತಲ್ಲ, ತಿಳಿಲಾರೆ ಸುಮ್ ಕೂತ್ರು ಜ್ಞಾನ ಅಲ್ಲ. ಈ ಹೇಳ್ತಾರಪ್ಪ ಅಂದ್ರ ಆ ಲಯ ಮಾಡುವಂತ ಜ್ಞಾನ ಆ ಬ್ರಹ್ಮನಲ್ಲಿ ಮನಸ್ಸು ಲಯ ಮಾಡಕ್ ಬರ್ಲಿಲ್ಲ ಅಂದ್ರ ಇದನ್ನು ಕೂಡ ಏನಾಗ್ತದಂದ್ರ ಇದನ್ನು ಯೋಗ ಆಗುದಿಲ್ಲ. ಬಹಳ ಮಂದಿ ಶಾಸ್ತ್ರ ಹೇಳ್ತೇವಿ ಕೇಳ್ತೇವಿ, ಕೇಳೋರು ಹೊರಗಡೆ ಮಂದಿ ಅದಾರ, ಹೇಳೋರು ಅದಾರ. ಮತ್ ಇಲ್ಲೇ ನಮ್ಗೆ ಯಾಕೆ ಬೇಯ್ತಾರ ಅಂತಾರಂತ ಹಿಂಗ್ ತಪ್ಪು ತಿಳ್ಕೊಬಾರ್ದು. ನಾವ್ ಎಲ್ಲರೂ ಕೂಡ ಒಂದು ಒಳ್ಳೆ ಸಾಧನೆ ಉನ್ನತ ಸಾಧನೆ ಒಳಗ್ ಬಂದೇವಿ. ಇನ್ನೊಂದು ಸ್ವಲ್ಪ ಸಾಧನೆ ಮಾಡ್ದೇವಂದ್ರ ನಮಗೇನ ದೃಷ್ಟಾಂತ ಕೊಡ್ತಾರಂದ್ರ ಲೌಕಿಕರು ಗಸಕ್ಕ ನಮ್ಮ ಅವ್ರ ಕಡೆ ಹೇಳ್ಕೊಂಡ್ ಹೋಗ್ತಾರ. ನಾವು ಮೊದಲ ಸ್ಪಷ್ಟತೆ ಇರ್ಬೇಕು ನಮ್ಗ. ಅವ್ರ ಲೌಕಿಕರು ಏನ್ ಹೇಳ್ಕೊಂಡ್ ಹೋಗ್ತಾರ, ಅವರು ನಮ್ಮ ಹಂಗೆ ಅದಾರಿ, ಅವರು ಎಲ್ಲಾ ಸಂಸಾರ ಮಾಡ್ತಾರ, ಪಡೆದಾಡ್ತಾರ, ಅವರು ಎಲ್ಲಾ ನಮ್ ಜೊತೆ ಮನೆ ಸಿನಿಮಾ ನೋಡ್ಯಾರ, ಇಂಥವ್ ಏನ್ರ ಹೇಳಿ ಅವ್ರ ಮಾಡ್ತಾರ, ತಮ್ಮ ಲೆವೆಲ್ ಜಗ್ತಿರ್ತಾರ. ಆದ್ರೂ ಕೂಡ ನಾವು ಎಡವಬಾರ್ದು. ನಾವ್ ಮನಸ್ಸ ವೃತ್ತಿ ಹೊರಗೆ ಹೋಗ್ಯಾಕ ಆದ್ರ ಸೂತ್ರ ತಿಳ್ಕೊಂಡಿವಿ. 5 ಮೆಟ್ಟಲುಗಳನ್ನ ಏರ್ಕೋತ ಬಂದಿರ್ತೇವಿ. ಇನ್ನೊಂದಿಷ್ಟು ನಾವು ಬಿದ್ರು ಕೂಡ ನೆತ್ತು ಸಾಧನೆ ಮಾಡ್ಬೇಕು. ವೇದಾಂತಕ್ಕೆ ಬಂದವರು ಎಲ್ಲರೂ ಬರುದಿಲ್ಲ. ಎಷ್ಟೋ ಸಾವಿರಕ್ಕೊಬ್ರು ನಾವ್ ಇವಾಗ ಎಷ್ಟೋ ಲಕ್ಷಗಟ್ಲೆ ಮಂದಿ ಅದಾರ. ನಾವ್ ಇವತ್ ಬಾಯಿಗಡಿಯಾಗ ತಾಲೂಕಿನೊಳಗ ಲಕ್ಷಾಂಟ್ಲೆ ಮಂದಿ, ಒಂದ್ 100 ಮಂದಿ ವೇದಾಂತಿಗಳು ಸಿಗ್ತಾರ ಅಂದ್ರು ಸಿಗುದಿಲ್ಲ. ಲಕ್ಷಕ್ಕೊಬ್ರು ಲಕ್ಷಕ್ಕೊಬ್ರು ಅಂತ ಅರ್ಥ ಇಲ್ಲ. ನಾವ್ ಎಲ್ಲರೂ ಲಕ್ಷದೊಳಗ ಒಬ್ರು ಅದೇವಿ ಅಂತೇಳಿ ಇಂತ ವೇದಾಂತವನ್ನ ಕೇಳ್ತೇವೆ. ಆ ವೇದಾಂತ ಕೇಳ ಮುಂದನು ಕೂಡ ನಮಗ ಮನಸ್ಸೊಮ್ಮೆ ಏನಾಗ್ತದ, ಬಹಿರ್ಮುಖ ಆಗ್ತದ, ಎಲ್ಲರಿಗೆ ಆಗ್ತದ. ಆದ್ರೂ ಕೂಡ ಬಹಿರ್ಮುಖ ಆದಾಗ ಮತ್ತ ತಂದ ಅಂತರ್ಮುಖ ಮಾಡ್ಕೋತ ಇವ್ ಯಾವ ಶಬ್ದಗಳನ್ನ ಲೌಕಿಕ ಶಬ್ದಗಳನ್ನ ಕಿವಿ ಬೀಳಾರ್ದಂಗ ಪ್ರಪಂಚದಾಗಿದ್ದು ವೇದಾಂತವನ್ನ ಸಾಧನೆ ಮಾಡಿ ಮುಕ್ತನಾಲಕನು ಕೂಡ ರಾಜಯೋಗ ಒಂದು ಉತ್ತಮ ಯೋಗ. ಇದು ರಾಜವಿದ್ಯಾ ಪ್ರಿಯತಮಂ ಶ್ರೇಷ್ಠವಾದ ವಿದ್ಯಾ ಅನ್ನುವಂಥದ್ದನ್ನು ಭಗವದ್ಗೀತೆಗಳು 9ನೇ ಅಧ್ಯಾಯದ ಬಹಳ ಹೇಳ್ಕೊತ ಬಂದಾರ. ಅಂತ ವಿದ್ಯವನ್ನ ನಾವ್ ಎಲ್ಲರೂ ಸಾಧನೆ ಮಾಡಕತ್ತೇವಲ್ಲ, ಇದನ್ನು ಒಂದು ಯೋಗ. ಆ ನಂತರ ಇನ್ನೊಂದು ಶಿವಯೋಗ ಅನ್ನುವಂಥದ್ದನ್ನು ಕೂಡ ಆ ಲಿಂಗ ಪೂಜೆ ವಿಧಾನಗಳನ್ನ ಅಲ್ಲಿ ಹೆಂಗ್ ಮಾಡ್ಬೇಕು ಅನ್ನುವಂಥದ್ದನ್ನ ಅಲ್ಲಿ ಮತ್ ಮುಂದಿನ ಬಂದಾಗ ಅಲ್ಲಿ ನೋಡೋಣ. ಇಲ್ಲಿ ನಮಗ ಇವತ್ತು ಯಾವುದಪ್ಪ ಅಂದ್ರ 4ನೇದು ರಾಜಯೋಗ ಅನ್ನ ಚರ್ಚೆ ಮಾಡ್ಕೊಂಡು ಹೋಗೋಣ. ರಾಜಯೋಗದೊಳಗ ನಾವು ಮೊನ್ನೆ ನಿನ್ನೆ ದಿವಸ
ಇಲ್ಲಿ ಹಠ ಯೋಗದೊಳಗೆ ಅನೇಕ ರೀತಿಯಿಂದ ಆ ಅಲ್ಲಿ ಕೇಳ್ಕೊಂಡು ಬಂದೇವೆ. ಅವು ಅಷ್ಟಾಂಗ ಹಠದಿಂದಲೂ ಅಷ್ಟಾಂಗಗಳಿಂದಲೂ ಯಮ ನೇಮ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಇನ್ನು ಅನೇಕ ರೀತಿಯಿಂದನೂ ಕೂಡ ಆ ಮನಸ್ಸನ್ನ ಇವೆಲ್ಲ ಸಾಧನೆ ಹಂತಗಳು. ಇವು ಸಾಧನೆ ಮಾಡ್ತಾ ಮಾಡ್ತಾ ಇವು 4-5 ಸಾಧನೆ ಮಾಡ್ತಾ ಇರ್ಬೇಕು. ಯಮ ನೇಮ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರಗಳನ್ನ ನಾವು ಮಾಡ್ಲೇಬೇಕು. ಮುಂದೆ ಇವು ಏನು 3 ಏನದಾವಲ್ಲ, ಪ್ರತ್ಯಾಹಾರ, ಮುಂದ ಯಮ ನೇಮ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಇವು 5 ಮಾಡ್ಬೇಕು. ಮುಂದೆ ಧ್ಯಾನ, ಧಾರಣ, ಸಮಾಧಿ ಅವು ಸಾಧನೆ ಮುಖಾಂತರ ತಾನೇ ಬರ್ತಾವ. ಅವಕ್ಕೇನ ಬಹಳ ಹೊತ್ತು ಕೊಡುದು ಬೇಕಾಗಿಲ್ಲ. ಇವಕ್ ಮೊದಲ ಇವು ಯಮ ಅಂತಂದ್ರ ಇವು ಇವಕ್ಕೂ 10 ನಾವು ಪಾಲನೆ ಮಾಡ್ಬೇಕತ್ತ. ಯಮ 1ಕ್ಕೆ 10 ರೀತಿಯಿಂದ ಹೇಳ್ಕೊತ ಬಂದಾರ. ಅವು ಯಾವಪ್ಪ ಅಂದ್ರ ಇಲ್ಲಿ ಅಹಿಂಸಾ ಅಂದ್ರೆ ಹಿಂಸೆ ಮಾಡ್ಲದಿರುವುದು, ಸತ್ಯವನ್ನೇ ಹೇಳುದು, ಅಸ್ತ್ರೀಯ ಮತ್ತು ಬ್ರಹ್ಮಚಾರಿ, ನೃತ ಬ್ರಹ್ಮಚಾರಿ, ಕ್ಷಮ, ಧೈರ್ಯ, ಅರ್ಜೇವ, ಮಿತಾಹಾರ, ಶೌಚ ಇನ್ನು ಅನೇಕ 10 ಪ್ರಕಾರಗಳನ್ನು ಕೂಡ ಯಮ 1ಕ್ಕೇನೆ ಇಷ್ಟು ಎಲ್ಲವನ್ನು ಸಾಧನೆ ಮಾಡ್ಕೋತ ಹೇಳ್ಕೋತ ಬಂದಾರ. ಅಂದ್ರ ಮಾತ್ರ ಅಲ್ಲಿ ಧ್ಯಾನ ಅಂದ್ರೆ ಸಮಾಧಿ ಆಗ್ತದ, ಅಂದ್ರೆ ಪರಮಾತ್ಮನಲ್ಲಿ ಕೂಡುವಿಕೆ ನಮ್ಗ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಪತಂಜಲಿಸು ಕೂಡ ಹಿಂಗ್ ಹೇಳ್ಕೋತ ಬಂದಾರ. ಮತ್ತ ಅದನ್ನು ಅಲ್ಲದೆ ಈ ಪ್ರಾಣಾಯಾಮದಲ್ಲಿ ಕೂಡ ಅನೇಕ 7 ಪ್ರಕಾರ ಪ್ರಾಣಾಯಾಮಗಳನ್ನ ಮಾಡ್ತಾರ ಅನ್ನುವಂಥದ್ದನ್ನು ಹೇಳ್ಕೋತ ಬಂದಾರ. ಅಲ್ಲಿ ಪೂರಕ, ರೇಚಕ, ಕುಂಭಕ, ಉತ್ಕರ್ಷ, ಆಕರ್ಷ, ಶೂನ್ಯ, ಉತ್ಕಾಂತಿ ಅಂತ ಹಿಂಗನು ಕೂಡ ಇಲ್ಲಿ ಹೇಳ್ಕೋತ ಬಂದಾರ. ಹಿಂಗ ಅನೇಕ ರೀತಿಯಿಂದ ಅಷ್ಟಲ್ಲದೆ ಇನ್ನ ಕೂಡ ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಗಳೆಂಬ ಅಷ್ಟಾಂಗಗಳಿಂದ ಇವು ಕೂಡ ಇಲ್ಲಿ ಪಸ್ತಿ, ದೌತಿ, ನೀತಿ, ತ್ರಾಟಕ, ನೌಲಿ, ಕಪಾಲಭಾತಿ ಎಂಬ ಕರ್ಣಗಳ ಮುಖಾಂತರ ಅದನ್ನು ಕೂಡ ಯೋಗವನ್ನ ಮಾಡಕ್ ಬರ್ತದ ಅನ್ನುವಂಥದ್ದನ್ನ ಯಾರಂದ್ರ ಹಠಯೋಗಿಗಳಿಗೆ, ಸಾಧನ ಮಾಡೋರಿಗೆ ಕೂಡ ಅದು ಸಾಧ್ಯ ಅದ. ಅಲ್ಲಿ ಕೂಡ ಮನಸ್ಸನ್ನ ನಿಯಂತ್ರಣ ಮಾಡಿ ಆತ್ಮನೊಳಗ ಬೆರ್ಸಾಕ್ ಬರ್ತದ. ಆತ್ಮ ನಾನು ಒಂದೇ ಅಂತ ಕೂಡಾಕ ಬರ್ತದ ಅಂದ್ರೆ ಯೋಗ ಕೂಡುವಿಕೆಯನ್ನ ಮಾಡಕ್ ಅಲ್ಲಿಯೂ ಬರ್ತದ ಅನ್ನುವಂಥದ್ದನ್ನ ನಮ್ಮ ಅಧಿಕಾರಿಗಳಿಗೆ ಯಾವ್ದು ನೀಗ್ತದ ಅದನ್ನ ನಾವು ಮಾಡ್ಕೊಂಡು, ಯಾಕಂದ್ರ ನಾವು ಲೌಕಿಕದಿಂದ ಹೊರಗೆ ಬಂದೇವಿ. ಈಗ ಈ ಶಾಸ್ತ್ರ ಕೇಳಕತ್ತೇವಂದ್ರ ನಾವೆಲ್ಲರೂ ಸಾಮಾನ್ಯ ಅಲ್ಲ, ನಾವು ಶ್ರೇಷ್ಠ ಉಳ್ಳವರು. ಇದ್ರೊಳಗೆ ನಮ್ಗೆ ಇನ್ನೊಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ತಾವ. ಹೆಚ್ಚು ಕಮ್ಮಿ ಅಂದ್ರೆ ಯಾವ ರೀತಿಯಿಂದ ನಾವು ಆ ಮನಸ್ಸನ್ನಲ್ಲಿ ಲಯ ಮಾಡಕ್ ಬರ್ತದ ಅನ್ನುವಂಥದ್ದನ್ನ ಇವತ್ತ ಇದ್ರೊಳಗೆ 2ನೇದು ಲಯ ಯೋಗ ಹೇಳಿದ್ರು. ಅದರೊಳಗೂ ಕೂಡ ಒಂದು ನಾದನೊಳಗೂ ಕೂಡ ಲಯ ಮಾಡಕ್ ಬರ್ತದ. ಮಂತ್ರ ಹಠಯೋಗದೊಳಗೂ ಕೂಡ ಇಂಥವ್ ಅನೇಕ ರೀತಿಯಿಂದ ಹಠದಿಂದ ಸಾಧನೆ ಮಾಡಿ ಆಸನ ಯೋಗಗಳನ್ನು ಮಾಡಿ ದೇಹ ಒಂದು ಸದೃಢವಾಗಿ ಇಂತ ಮತ್ತ ಅನೇಕ ನೀತಿ, ತ್ರಾಟಕ, ನೌಲಿ, ಕಪಾಲಭಾತಿ, ಮುದ್ರಾ ಇವೆಲ್ಲ ಕೂಡ ಅಲ್ಲಿ ಮಾಡಕ್ ಬರ್ತದ. ಅವಕುರ್ಲಿಂದನೂ ಕೂಡ ನಮ್ಮ ಅನೇಕ ರೋಗಗಳನ್ನು ಕಳ್ಕೊಳಕ್ ಬರ್ತದ. ಅದ್ರ ಜೊತೆ ರೋಗ ಇರ್ಲಿಕ್ಕಂದ್ರ ಶರೀರ ನಮ್ಗೆ ಹೇಳ್ದಂಗ್ ಕೇಳ್ತಿತ್ತು, ತಾಸಗಟ್ಲೆ ಧ್ಯಾನ ಮಾಡಕ್ ಬರ್ತಿತ್ತು. ಹಠದಿಂದ ನಾವು 4-5 ತಾಸ ಊಟ ನೀರ ಇಲ್ಲದೆ ಕೂಡ ಹಠಯೋಗಿಗಳು ಕುಂದಿರ್ತಾರ. ಇವತ್ತು 1 ದಿವ್ಸ ಊಟನೇ ಮಾಡಲ್ಲ, ಬರೇ ಒಂದೊಂದು ಹಣ್ಣಿನ ಮ್ಯಾಗಿರ್ತಾರ. ಅನೇಕ ರೀತಿಯಿಂದ ಹಠಯೋಗಗಳನ್ನ ಮಾಡಿ ಅವ್ರು ಸಾಧಿಸಿರ್ತಾರ. ಹಂಗ ನಮಗ ಎಲ್ಲರಿಗೂ ಸಾಧ್ಯ ಅಂದ್ರೆ ಎಲ್ಲರಿಗೂ ಸಾಧ್ಯ ಇಲ್ಲ. ಹಠದಿಂದ ಮಾಡೋರಿಗೆ ಮಾತ್ರ, ಯೋಗಿಗಳಿಗೆ ಮಾತ್ರ ಸಾಧ್ಯ. ಗುರು ಮುಖಾಂತರ ಅಭ್ಯಾಸ ಮಾಡೋರಿಗೆ ಸಾಧ್ಯ ಆಗ್ತದ ಅನ್ನುವಂಥದ್ದನ್ನ ತಿಳ್ಕೋತ ಬಂದು ನಮಗೆ ಇವತ್ತಿನ ವಿಷಯ ಏನ್ ಬೇಕಾಗ್ಯದಂದ್ರ ಇನ್ನು ರಾಜಯೋಗದ ಇವತ್ತಿನ 4ನೇ ನುಡಿ ಒಳಗ ರಾಜಯೋಗದ ಬಗ್ಗೆ ನಾವು ಚರ್ಚೆ ಮಾಡ್ಕೋತ ಹೋಗೋಣ. ಇಲ್ಲಿ ಏನ್ ಹೇಳ್ಯಾರಂದ್ರ ಅರಿವಿನಿಂದ ಆತ್ಮ ವಿಚಾರದ ಹೊರಗಣ ಅಂತರ್ಬಾಹ್ಯದ 3 ಲಕ್ಷ್ಯಗಳನ್ನ ಹೇಳ್ಕೋತ ಹೋಗ್ತಾರೆ. ಇಲ್ಲಿ 3 ಲಕ್ಷ್ಯದಿಂದ ಅರಿದು ತತ್ವವನ್ನು ಮಾನಸ ವೃತ್ತಿ ಕರೆಗೊಂಡು ನಿಂದೊಡೆ ಅದನ್ನೇ ರಾಜಯೋಗ್ಯಂದರಿವಿ ತೋರುವ ಅಚ್ಚ ಸುಖಿಗಳನ್ನು ಅನ್ನುವಂಥದ್ದನ್ನ ಹೇಳ್ಕೋತ ಹೊಂಟಾರ. ಇಲ್ಲಿ ಅಚ್ಚ ಸುಖಿಗಳಂದ್ರ ಸ್ವಚ್ಛವಾದ ಸ್ವರೂಪಾನಂದದಲ್ಲಿರುವವರು. ಆರು ಹಿತವರು ಅಂದ್ರೆ ತಿಳಿಸಿಕೊಡುವುದು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಬಂದಾರ. ಇಲ್ಲಿ ರಾಜಯೋಗವೆಂದು ಅಂದ್ರ ಅಚ್ಚ ಸುಖಿಗಳು ರಾಜಯೋಗದಿಂದ ಅಂದ್ರೆ ಈ ಸದ್ಯ ನಾವು ಏನ ವೇದಾಂತ ಇದಕ್ಕೆ ರಾಜಯೋಗ ಅಂತಾರ. ಈ ಯೋಗದಿಂದಲೂ ಕೂಡ ಮನಸ್ಸನ್ನ ಒಂದು ಹರಿದಾಡುವ ಮನಸ್ಸನ್ನ ಸ್ಥಿತಿ ಮಾಡಿ ಯಾವಾಗಲೂ ಆ ಬ್ರಹ್ಮಾಕಾರ ವೃತ್ತಿಯಲ್ಲಿ ಇರಾಕ ಬರ್ತದ. ಇದು ಒಂದು ಯೋಗ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಬಂದಾರ. ಅಂದ್ರ
ಇಲ್ಲಿ ಅರಿವಿನಿಂದ ಅಂದ್ರೆ ಆತ್ಮ ವಿಚಾರದಿಂದ ಒಳ ಹೊರಗಣ ಅಂತರ ಬಾಯದ 3 ಲಕ್ಷ್ಯದಿ ಅಂತರ ಲಕ್ಷ್ಯ, ಮಧ್ಯ ಲಕ್ಷ್ಯ ಮತ್ತು ಬಹಿರ್ಲಕ್ಷ್ಯಗಳಿಂದ ಅರಿದು ಅಂದ್ರ ತಿಳಿದು ಮಾನಸ ವೃತ್ತಿ ಅಂದ್ರೆ ಮನೋವೃತ್ತಿ ಕರಗೊಂಡು ನಿಂದೊಡೆ ದೃಢವಾಗಿ ನಿಂತಿದ್ದಾದರೆ ಅದನ್ನೇ ರಾಜಯೋಗವೆಂದು ಇಲ್ಲಿ ಹೇಳ್ಕೋತ ಬಂದರ. ಇವರೇ ಯಾರ ಸುಖಿಗಳಂದ್ರ ಇವರೇ ಸುಖಿಗಳು, ಅಚ್ಚ ಸುಖಿಗಳು. ರಾಜಯೋಗವನ್ನ ಯಾರ ಪಾಲಿಸ್ತಾರ, ಯಾರ ರಾಜಯೋಗವನ್ನ ಸಾಧನೆ ಮಾಡ್ತಾರ ಅವರೇ ಅಚ್ಚ ಸುಖಿಗಳು. ಇವು ಎಲ್ಲವೂ ಮೊದಲು ಹೇಳ್ಕೊತ ಬಂದ್ರಲ್ಲ. ಅವು ಒಂದೊಂದು ಹಠ ಯೋಗದೊಳಗ ಮನಸ್ಸನ್ನ ಅಲ್ಲಿ ಸ್ಥಿತಿ ಆದಾಗ ಅಲ್ಲಿ ಮಾತ್ರ ಆರಾಮ ಇರ್ತದ. ಮತ್ತ ಬಹಿರ್ಮುಖ ಆಯ್ತು ಅಂದ್ರ ಪ್ರಪಂಚದ ಯಾವ್ದೋ ಕಾರಣ ಮತ್ತು ಹೊರಮುಖ ಅಲ್ಲಿ ಹೊರಮುಖ ಆಗ್ತದ. ಅದು ಶ್ರೇಷ್ಠ ಅಲ್ಲ. ಆದ್ರ ಆತ್ಮನೇ ನಾನಂತ ಯಾವಾಗಲೂ ಗಟ್ಟಿಯಾಗಿ ಅನುಸಂಧಾನ ಮಾಡ್ತಿದ್ರ ಅನ್ನೋ ವೃತ್ತಿ ಯಾವುದರಾಗ್ಲಿ, ಯಾವುದು ಬಹಿರ್ಮುಖರಾಗ್ಲಿ ಮತ್ತು ಅಂತರ್ಮುಖ್ಯರಾಗ್ಲಿ, ಅವು ಮಧ್ಯರಾಗ್ಲಿ, ಇವು ಏನು ಮಾಡುದಿಲ್ಲ ಅನ್ನುವಂಥದ್ದಂದ್ರ ಒಳಗಿದ್ರು ಕೂಡ ಜ್ಞಾನ ಆಗಿತ್ತಂದ್ರ ಬ್ರಹ್ಮನೇ ಎತ್ತನ. ಈ ದೇಹದೊಳಗ್ ಕೂಡಿದ ಎಲ್ಲವೂ ಬ್ರಹ್ಮನ ಆದಿಂದ ಕೆಲಸ ಮಾಡ್ತದ, ಇದನ್ನು ಬ್ರಹ್ಮನೇ ಅದ. ಮತ್ತು ಹೊರಗೆ ಬಂದಾಗ ಎಲ್ಲಾ ಜಗತ್ತೇನದ ಪರಿಪೂರ್ಣ ಬ್ರಹ್ಮ ಸ್ವರೂಪನೇ ಅದಾನ ಅಂತೇನು ವೇದಾಂತವನ್ನ ತಿಳ್ಕೊತಾರ. ಇದು ಯಾವಾಗಲೂ ಅನುಸಂಧಾನ ಮಾಡುವುದೇ ಇದು ರಾಜಯೋಗ ಅನ್ನುವಂಥದ್ದನ್ನ ನಮ್ಗೆ ಇಲ್ಲಿ ತಿಳಿಸುವ ಉದ್ದೇಶದವ್ರದು. ಇಲ್ಲಿ ಆತ್ಮ ವಿಚಾರದಿಂದ ಒಳ ಹೊರಗಣ 3 ಲಕ್ಷ್ಯದಿಂದ ಅಂದರೆ ಅಂತರ ಲಕ್ಷ್ಯ, ಮಧ್ಯ ಲಕ್ಷ್ಯ ಮತ್ತು ಬಹಿರ್ಲಕ್ಷ್ಯಗಳಿಂದ ತತ್ವವನ್ನು ತಿಳಿದು ಅದರಲ್ಲೇ ಮನೋವೃತ್ತಿ ದೃಢವಾಗಿ ನಿಂತಿದ್ದಾದರೆ ಅದೇ ರಾಜಯೋಗ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಆತ್ಮ ವಿಚಾರದಿಂದ ಮೊದಲಿಲ್ಲಿ ನಮಗ ಸ್ಪಷ್ಟತೆ ಆಗಬೇಕು. ಆತ್ಮನ ವಿಚಾರದಿಂದ ನಾನು ಆತ್ಮ ಸ್ವರೂಪನೇದೀನಿ ಅಂತೇಳಿ ಮೊದಲ ಗಟ್ಟಿಯಾಗಿ ಅವ ಆತ್ಮ ಹೆಂಗದನ, ಒಳಗೂ ಅದನ, ಹೊರಗೂ ಅದನ ಮತ್ತು ಪರಿಪೂರ್ಣ ಅದನವ. ಇವತ್ತ ನಾವ್ ಏನ್ ತಿಳ್ಕೊತೇವೆ, ನಾವು ಹೊರಗಿನ ಲೌಕಿಕರಿ ಅಂತ ತಿಳ್ಕೊತೇವೆ. ಅವ ಬರೇ ಯಾವಾಗಲೂ ಗಪ್ಪ ಇರ್ತಾನ್ರಿ, ಒಳಗೆ ಇರ್ತಾನ. ಅದು ಎದಕ್ಕೆ ಉಪಯೋಗ? ಜ್ಞಾನ ಜರ ಹೇಳ್ತಾ ಇರ್ಬೇಕು ಅಂತ ಒಬ್ರು ಅಂತಾರ. ಇನ್ನೊಬ್ರು ಏನಂತಿರ್ತಾರ, ಬರೇ ಹೇಳ್ತಾರಿ, ಅವ್ರಿಗೇನೋ ಒಳಗ ಅಂತರ್ಮುಖ ಆಗುದೇ ಗುರ್ತಿಲ್ಲ ಅಂತೇಳಿ ಹಿಂಗನು ಮಾತಾಡ್ತಾರ. ಮತ್ತೇನಂತಾರ, ಹೊರಗ ಬಹಿರೊಳಗೆ ಅದಾನ್ರಿ ಅವ, ನಾವ್ ಹೆಂಗ್ ಜ್ಞಾನಿ ಅನ್ಬೇಕು ಅಂತ ಹಿಂಗ ಲೌಕಿಕ್ರಿ ಏನು ಅಂತಿರ್ತಾರ. ಆದ್ರೆ ಇಲ್ಲಿ ನಮಗ್ ವೇದಾಂತಿಗಳಿಗೆ ಏನ್ ಗುರ್ತಾಗ್ಯದ, ಅವು ಎಲ್ಲವೂ ಲಕ್ಷ್ಯ ಕೊಡಂಗಿಲ್ಲ. ಅವ್ರ ಏನ್ರಿ ನಮ್ಗ ಅಂತರ್ಮುಖರಲ್ಲಿ, ಬಹಿರ್ಮುಖರಲ್ಲಿ ಮತ್ತು ಮಧ್ಯ ಲಕ್ಷ್ಯರಲ್ಲಿ ಯಾವುದರ ಲಕ್ಷ್ಯ ಇರ್ಲಿ, ನಮಗ್ ಏನ ಗುರ್ತಾಗ್ಯದ, ನಾನು ಬ್ರಹ್ಮ ಸ್ವರೂಪನೇ ಇದೀನಿ, ಒಳಗುನು ಅವನೇ ತುಂಬಿಕೊಂಡನ ಮತ್ತು ದೇಹ ತುಂಬನು ಅವನೇ ತುಂಬಿಕೊಂಡನ, ಈ ಬ್ರಹ್ಮಾಂಡ ತುಂಬನ್ ಕೂಡ ಅವನೇ ತುಂಬಿಕೊಂಡನ. ಅವನ ವಸ್ತು ಇಲ್ಲದೆ ಯಾವುದು ಚಲಿಸುದಿಲ್ಲ, ಅವನೇ ನಾನು, ಒಬ್ಬನೇ ಅವದಾನ, ಅವನೇ ನಾನದೀನಿ ಅಂತೇಳಿ ಹಿಂಗ್ ತಿಳ್ಕೊಂಡು ಅನುಸಂಧಾನವನ್ನ ಮಾಡ್ತಿದ್ರಂದ್ರೆ ಇದು ಒಂದು ಯೋಗ ಅನ್ನುವಂಥದ್ದನ್ನ ಇಲ್ಲಿ ಅವ್ರು ಹೇಳುವಂಥದ್ದು ಇಲ್ಲಿ ಸ್ಪಷ್ಟ ಮಾಡ್ಕೊಂಡು ಬಂದಾರ. ಇಂಥ ಯೋಗ ಸಾಧನೆಯನ್ನ ನಾವು ಮಾಡ್ತೇವಲ್ಲ, ನಾವು ಶ್ರೇಷ್ಠ ಅಂತ ನಮ್ಮದ ಹೇಳುದಿಲ್ಲ, ಇದು ಸರಳ, ಎಲ್ಲರಿಗೂ ಸಾಧ್ಯ ಅದ. ಈ ಹಠಯೋಗ ಮಾಡುದು ಬಹಳ ಕಷ್ಟ ಅದ. ಮತ್ತ ಇನ್ನೊಂದು ಮಂತ್ರ ಯೋಗದೊಳಗನು ಕೂಡ ಮನಸ್ಸನ್ನ ಇಲ್ಲಿ 4-5 ತರ ಹೇಳಿರ್ತಾರ. ಒಂದ್ ಸ್ವಲ್ಪ ನಮಗ ಸಾಧನೆ ಒಳಗ ಎಡ್ರ ತೊಡ್ರ ಅದು ಅಂದ್ರ ನಾವು ಒಂದೇ ಅಕ್ಷರ ಓಂ ಅಂತ ಪ್ರಣವಂದೇ ನುಡಿಬೇಕಾಗಿತ್ತು ನೋಡ್ರಿ, ನಮ್ಗೇನ ಅದು ಆಗೊಂದು ಸಿದ್ಧಿ ಅವನಿಗೆ ಮನಸ್ಸು ಹೊಯ್ದಾಗ್ತಿರ್ತದೇನ ಅಲ್ಲಿ. ಇಲ್ಲ 8 ಅಕ್ಷರ ನುಡಿದ್ರ ಚಲೋ ಆಕಿರ್ತಾನೋ, ನಮ್ಗೇನ ಮನಸ್ಸು ಇದಾಗೋಲ್ಲ ಅಂತೇಳಿ ಏನೈತಲ್ಲ ಸಾಧನೆ ಒಳಗಿರ್ತಾನವ. ಇವ್ ಎಲ್ಲವನ್ನ ನಾವು ತಿಳ್ಕೊಂಡು ಇಲ್ಲಿ ಎಲ್ಲಿಗೆ ಬಂದೇವಪ್ಪ ಅಂದ್ರ ರಾಜಯೋಗ ಅಂದ್ರ ಎಲ್ಲಕ್ಕಿಂತ ಶ್ರೇಷ್ಠವಾದ ಬ್ರಹ್ಮವಿದ್ಯೆನೇ ರಾಜಯೋಗ. ಆ ರಾಜಯೋಗದೊಳಗ ಆ ಭಗವಂತನ ನನ್ನ ತಿಳಿಯುವುದು, ನಾನು ಭಗವಂತ ಅದೀನಿ, ಪರಮಾತ್ಮನ ಪರಿಪೂರ್ಣ ಒಬ್ಬನೇ ಅದಾನ, ಅವನೇ ನಾನದೀನಿ, ನನ್ನ ಬಿಟ್ಟು ಅನ್ಯ ಯಾವು ಇಲ್ಲವೇ ಇಲ್ಲ ಅಂತೇಳಿ ಇಲ್ಲಿ ನಿಶ್ಚಯ ಮಾಡ್ತಾನಲ್ಲ ಅವ. ಒಳಗರ ಇರ್ಲಿ, ಒಳಗನು ಆ ಬ್ರಹ್ಮ ಸ್ವರೂಪನೇ ಅದಾನ, ಸೂಕ್ಷ್ಮ ಅದಾನ. ಮತ್ತ ಇದು ದೇಹ ತುಂಬನು ಕೂಡ ಅವನ ಸತ್ತ ತಗೊಂಡು ಎಲ್ಲಾ ಕಾರ್ಯ ಮಾಡ್ತದ ಅವ ಇಲ್ಲಿ ಅದಾನ. ಮತ್ತು ಬಹಿರ್ದೊಳಗನು ಬಹಿರ್ದೊಳಗ ಎಲ್ಲಾ ಕಡೆ ಅವನೇ ತುಂಬಿಕೊಂಡಾನ. ಮಧ್ಯ ಲಕ್ಷ್ಯದೊಳಗ ಅವನೇ ಅದಾನ, ಅಂತರ್ಲಕ್ಷ್ಯ ಅವನೇ ಅದಾನ, ಬಹಿರ್ಲಕ್ಷ್ಯದೊಳಗ ಹಿಂಗ ಅದಾನೇ, ಅವನೇ ಅದಾನ ಅಂತ ಮನಸ್ಸನ್ನ ವೃತ್ತಿ ದೃಢವಾಯ್ತು ಅಂದ್ರ, ಅಲ್ಲಿ ನಿಂತಿದ್ದೆ ಆದ್ರ, ಆ ಬ್ರಹ್ಮನಲ್ಲಿ ಮನಸ್ಸನ್ನ ಸ್ಥಿತಿ ಮಾಡಕ್ ಬತ್ತು ಅಂದ್ರ, ನೀನು ಯೋಗಿಯರಾಗಿರು, ಭೋಗಿಯರಾಗಿರು, ಸಂಘದೊಳಗಿರು, ನಿಸಂಗಿ ಆಗಿರು, ಯಶ್ಯ ಬ್ರಹ್ಮನೇ ರಮತೆ ಚಿತ್ತಂ ಅಂದ್ರೆ ನಮ್ಮ ಮನಸ್ಸು ಎಲ್ಲಿ ರಮಿಸ್ತಿರ್ಬೇಕು ಅಂದ್ರ ಆ ಬ್ರಹ್ಮ ವೃತ್ತಿಯಲ್ಲೇ ಮನಸ್ಸು ನಿಂದ್ರಿಸುವಂತ ಕಲೆ ಗುರ್ತಾಯ್ತು ಅಂದ್ರ ಅವನೇ ಶ್ರೇಷ್ಠ. ನಂದತಿ ಅನ್ನುವಂಥದ್ದನ್ನ
ಶಂಕರರು ಕೂಡ ಭಜ ಗೋವಿಂದ ಹೇಳ್ಕೊತ್ ಬಂದಾರೆ, ಎಲ್ಲರಿಗೂ ಅನುಭವದಿದು. ಇಲ್ಲಿ ಏನ ಅಂತಂದ್ರ ಆ ಸ್ಥಿತಿಯನ್ನು ಕಂಡುಕೊಳ್ಳಾಕ ಇವೆಲ್ಲ ಯೋಗ ಸಾಧನೆಗಳು ಅನೇಕ ರೀತಿಯಿಂದ ಮಾಡ್ಕೋತ ಬರಬೇಕು. ಮತ್ತ ಇಲ್ಲಿ ಒಮ್ಮಿಲೆ ಇದು ಬರ್ತದನು ಅಂದ್ರ ಇದು ಒಮ್ಮಿಲೆ ವೇದಾಂತದ ಅಂದ್ರೆ ರಾಜಯೋಗ ಒಮ್ಮಿಲೆ ಬರ್ತದನಂದ್ರ ಬರುದಿಲ್ಲ. ಮೊದಲು ನಾವ್ ಇಂಥವೆಲ್ಲಾ ಮಂತ್ರ ಯೋಗಗಳನ್ನ ಮಾಡ್ಕೊಂಡು ಬಂದೇವ್ ಅಂತ ತಿಳ್ಕೊಬೇಕು. ಆ ನಂತರ ಹಠಯೋಗನು ಕೂಡ ಯೋಗ ಆಸನಗಳು ಮಾಡೇವಿ. ಮನಸ್ಸನ್ನ ಅಲ್ಲಿ ಕೂಡ ಬಹಿರ್ ವ್ಯವಹಾರಗಳನ್ನೆಲ್ಲ ಬಿಟ್ಟೇವಿ. ನಾವ್ ವೇದಾಂತ ಕೇಳೋರು ಯಾರ ಕುಡಿತಾರ, ತಿತ್ತಾರ, ಸೇರ್ತಾರ, ಇಂಥ ಸಂಸಾರದೊಳಗ ಮಂದಿ ಜೊತೆ ಬಾಳ್ ಬೆರಿತಾರ ಅಂದ್ರೆ ಇವ್ರು ಬೆರಿದಿಲ್ಲ. ನೋಡ್ರಿ ನೀವು ಸಹಜ ಎಲ್ಲರಿಗೂ ಅನುಭವದ. ಇವ್ರೆಲ್ಲವೂ ಇಂಥ ಸಾಧನೆ ಮಾಡ್ಕೊಂಡು ಬಂದವ್ರು ಈ ವೇದಾಂತದೊಳಗ ಅವ್ರ ಸ್ಥಿತಿ ನಿಂತಿರ್ತಾರ. ಇಂಥ ಯೋಗದಿಂದನೂ ಕೂಡ ಮನಸ್ಸನ್ನ ಲಯ ಮಾಡಕ್ ಬರ್ತದ. ಇಲ್ಲಿ ರಾಜಯೋಗದೊಳಗೂ ಕೂಡ ಮನಸ್ಸನ್ನ ವೇದಾಂತದೊಳಗ ಲಯ ಮಾಡಿ ಜ್ಞಾನವನ್ನು ಮಾಡ್ಕೊಂಡು ಅವ ಮುಂದ ಮುಕ್ತನೇ ಕೂಡ ಗುರ್ತಾಯ್ತು ಅಂದ್ರ ಇದು ದೇಹಾದಿ ಯಾವತ್ ಪ್ರಾರಬ್ಧ ಮ್ಯಾಗ ಅದು ಏನಾಗುದಾಗ್ತದ. ಒಂದು ಚಲೋದು ಅನ್ಸ್ಕೊತದ, ಕೆಟ್ಟದು ಅನ್ಸ್ತದ, ಅದಕ್ಕ ರೋಗನು ಅದ, ಪ್ರಾರಬ್ಧೊಳಗಿದ್ದಂತ ರೋಗ ರುಜಿನೂ ಅದಾವು. ಮತ್ತ ಅದಕ್ಕ ಈ ದೇಹಾದಿ ಏನಾಗ್ಬೇಕಾಗಿತ್ತು ಅದನ್ನು ಆದ್ರೂ ಕೂಡ ಅವ್ ಎಲ್ಲಿ ಲಕ್ಷ್ಯ ಇತ್ತು ಅಂದ್ರ ದೇಹಾದಿ ಲಕ್ಷಣ ಇರುದಿಲ್ಲ ಅವಂಗ. ಯಾವಾಗಲ ಮನಸ್ಸನ್ನ ಅದೇ ಬ್ರಹ್ಮನಲ್ಲೇ ಸ್ಥಿತಿ ಲಯ ಮಾಡಿರ್ತಾನ. ಅಂದ್ರೆ ಯೋಗ ಕೂಡ್ಬಿರ್ತಾನ. ಕೂಡ್ದಾಗ ಅವಂಗ ಇದು ದೇಹ ಏನಾದ್ರೆ ಏನು ಅವಂಗ ಅದು ಸುಳ್ಳೆ ಅನ್ನುವಂಥದ್ದನ್ನು ದೃಢ ಅಪ್ರೋಕ್ಷ ಜ್ಞಾನ ಆಗಿರ್ತದಲ್ಲಿ. ಇದು ಶರೀರ ಹೆಂಗದ ಮಿಥ್ಯೆ ಅನ್ನೋದು ನಿಶ್ಚಯ ಆಗಿರ್ತದ. ಅಂತ ಈ ರಾಜಯೋಗದೊಳಗನು ಕೂಡ ನಾವು ಇನ್ನಿಷ್ಟು ನಮ್ಮಲ್ಲಿ ಏನೋ ಸಾಧನೆ ಕೊರತಿದ್ದು ಅಂದ್ರ ಗುರು ಮುಖಾಂತರ ಅಭ್ಯಾಸ ಮಾಡಿ ಆ ಜ್ಞಾನ ನಾನು ಆತ್ಮಸ್ವರೂಪನೆ ಅಂತ ದೃಢ ಮಾಡ್ಕೊಳ್ಳೋದು. ಈ ಯೋಗ ಸಾಧನೆಯೊಳಗ್ ದೃಢ ಮಾಡ್ಕೊಂಡೇವಂದ್ರ ನಮ್ ಮನಸ್ಸು ಏನಾಯ್ತಲ್ಲಿ ಬ್ರಹ್ಮಾಕಾರ ವೃತ್ತಿನೇ ಆಗ್ತದ ಅನ್ನುವಂಥದ್ದನ್ನ ಇದನ್ನು ಯೋಗ. ಇಂಥ 5 ರೀತಿಯಿಂದಲೂ ಕೂಡ ನಾವು ಒಂದು ಊರು ಮುಟ್ಟಾಕ ಇವೆಲ್ಲ ಮನಸ್ಸನ್ನ ಸ್ಥಿತಿ ಮಾಡಿ ಆ ಊರು ಮುಟ್ಟಾಕ ಇವೆಲ್ಲ ಬೇಕು. ಮತ್ ಒಳ್ಳೆ ಜ್ಞಾನಿನೇ ಮೊದಲೇ ಅವ ಎಲ್ಲಾ ಹಿಂದಿನ ಜನ್ಮದಾಗ ಸಾಧನೆ ಮಾಡ್ಕೊಂಡು ಬಂದಿದ್ದ. ಇಲ್ಲಿ ಒಂದೇ ಬಂಧುಗಳೇ ಅವ ಶ್ರೀ ಗುರು ವಚನೋಪದೇಶವನ್ನ ಆಲಿಸಿದಾಗಲೇ ಅವ ನೀನು ಮುಕ್ತ ಸ್ವರೂಪನಿದಪ್ಪ, ನಿನಗೆ ಯಾವೂ ಇಲ್ಲ ಅನ್ನುವಂಥದ್ದನ್ನ ಒಂದೇ ಮಾತನ್ನ ತಿಳ್ಕೊಂಡಂದ್ರೆ ಇವು ಯಾವ ಅವ್ ಬೇಕಾಗಿಲ್ಲ. ಯಾವ ಹಠ ಯೋಗನು ಬೇಡ, ರಾಜಯೋಗನು ಬೇಡ, ಶಿವಯೋಗನು ಬೇಡ. ನಾನು ಆತ್ಮ ಸ್ವರೂಪನೇ ಇದ್ದೀನಿ, ಎಲ್ಲವನ್ನ ಅರಿಯುವಂತ ಸಾಕ್ಷಿ ಸ್ವರೂಪದಿನಿ. ನನ್ನ ಒಳಗೆ ಇವೆಲ್ಲವೂ ತೋರ್ತವು. ಆದ್ರ ನಾನು ಮಾತ್ರ ಇವಕ್ಕೆ ಯಾವುದಕ್ಕೂ ಲೇಪನಿಲ್ಲದಂತೆ ಅಧಿಷ್ಠಾನ ಸ್ವರೂಪನ ಆತ್ಮನೇ ಇದ್ದೀನಿ ಅನ್ನುವಂತ ದೃಢ ಅಪ್ರೋಕ್ಷ ಜ್ಞಾನ ಅದಂಗ ಇವು ಯಾವ ಅವಶ್ಯನೇ ಇಲ್ಲ. ಮತ್ತೆ ಅವ ಇಂಥವು ಶಾಸ್ತ್ರ ಪುರಾಣನು ಅವಾಗ ಅವಶ್ಯ ಇಲ್ಲ. ಅವನ್ ಮತ್ತೆ ಹೇಳ್ತಿದ್ನಂದ್ರ ಇವ್ರು ನನ್ನನ್ನ ಎಷ್ಟು ಚಂದ ಹೊಗಳ್ತಾರಲ್ಲ ಅಂತ ಕೂತ್ ಆನಂದ ಪಡ್ತಾನಂತ. ಕೇಳಿದ್ರು ಆನಂದ ಪಡ್ತಾನ, ಹೇಳಿದ್ರು ಕೂಡ ತನ್ನ ವೃತ್ತಿಯನ್ನೇ ವಿಚಾರ ಮಾಡ್ಕೊತ ಆನಂದ ಪಡ್ತಾನಂತ. ಇನ್ನೊಂದಿದ್ರ ಅದನ್ನ ಹೊಗಳುದು ನಾವ, ನಾನು ಹಿಂಗದಿ ನೋಡು, ನನ್ನ ಸ್ವರೂಪ ಹಿಂಗದ, ನಾನ್ ಹಿಂಗ ಆತ್ಮನ ಹಿಂಗದೀನಿ ಅನ್ನುವಂಥದ್ದನ್ನ ತನ್ನ ಆನಂದಕ್ಕಾಗಿ ಹಾಡ್ತಾನಂತವ, ಮತ್ತೊಬ್ಬರಿಗಾಗಿ ಹಾಡುವುದಿಲ್ಲ. ಮತ್ತ ಇವ ಕೇಳ್ತಿದ್ನಂದ್ರ ನನ್ನನ್ನ ಎಂತ ಚಂದ ಇವ್ರು ವರ್ಣನೆ ಮಾಡ್ತಾರಲ್ಲ, ಎಷ್ಟು ಚಂದ ಹೇಳ್ತಾರಲ್ಲ ಇವ್ರು ಅಂತೇಳಿ ಅಲ್ಲಿ ಆನಂದ ಪಡ್ತಾನಂತವ. ಯಾಕಂದ್ರ ನಾನು ಆನಂದ ಸ್ವರೂಪನೇ ನಾನಿದಿಲ್ಲ, ನನ್ನ ಆನಂದವನ್ನು ಇವ್ರು ಹೊಳುತ್ತಾರಂತ ಆನಂದ ಪಡ್ತಾನಂತ. ಇವು ಎಲ್ಲಾನು ಕೂಡ ಈ ದೇಹಾದಿ ಬುದ್ಧಿ ಇಂದ್ರಿಯ ಒಳಗಿನ ಸುಖ ಇವೆಲ್ಲಾ ಬಿಟ್ಟವ್ರಿ. ಇದು ಆತ್ಮಜ್ಞಾನಿಗಳು ಹೆಂಗಿರ್ತಾರಂದ್ರ ಇವು ಎಲ್ಲಾ ಏನ್ ದೇಹಾದಿ ವ್ಯವಹಾರಗಳೇನದಾವಲ್ಲ ಇವು ಏನಂದ್ರ ಈ ಜಡ ಆನಂದ ನಿತ್ಯ ಇವು ಏನದಲ್ಲ ಮತ್ತು ಖಂಡ ಇವು ಎಲ್ಲವೂ ಕೂಡ ಏನಾಗಿರ್ತದ, ಇವು ಅನಾತ್ಮದ ವಸ್ತುಗಳದಾವು. ನಾನು ಆತ್ಮ ಆನಂದ ಸ್ವರೂಪನೇ ಇದೀನಿ, ನನ್ನ ಆನಂದವನ್ನು ಇವ್ರೆಲ್ಲಾರು ಶಾಸ್ತ್ರದವ್ರು ಹೊಗಳ್ತಾರ. ಮತ್ತ ನಾನು ಆನಂದವಾಗಿ ಹಾಡ್ತೀನಿ, ಕೇಳ್ತೀನಿ. ನನ್ನ ಆನಂದಕ್ಕಾಗಿ ಇನ್ನೊಂದು ಆನಂದ ಇಲ್ಲ, ನನ್ನ ಆನಂದಕ್ಕಾಗಿ ನಾ ಹಾಡ್ತೀನಿ ಅನ್ನುವಂಥದ್ದನ್ನ ಇವತ್ತು ಭಗವದ್ಗೀತಾದಲ್ಲೂ ಕೂಡ ಇದೇ ಮಾತನ್ನ ಪರಮಾತ್ಮಗ ಅರ್ಜುನ ಪ್ರಶ್ನೆ ಮಾಡ್ತಾನ. ಇಲ್ಲ ನೀವ್ ಎಲ್ಲಾನು ಒಬ್ಬನೇ ಪರಮಾತ್ಮ, ನೀನೇ ಒಬ್ಬನೇ ಅಂತ ಹೇಳ್ಕೋತ ಬಂದಿ, ಮತ್ತ ಹಂಗಾದ್ರೆ ನೀ ಹೇಳ್ತಿದ್ದಿ ನಾ ಕೇಳ್ತಿದ್ನಲ್ಲ, ಮತ್ತೆ ದ್ವೈತ ಆದಲ್ಲಿ ಇಬ್ರು ಅದೇವಲ್ಲ ಅಂತೇಳಿ ಅರ್ಜುನ ಪ್ರಶ್ನೆ ಮಾಡ್ತಾನ. ಬಹಳ ಚಂದ ಪ್ರಶ್ನೆ ಇದು. ಪರಮಾತ್ಮ ನೀ ಇಷ್ಟೊತ್ತನ ಏನ್ ಹೇಳ್ದಿ, ನಾನು ಒಬ್ಬನೇ ಬ್ರಹ್ಮ ಸ್ವರೂಪ, ನನ್ನೊಳಗೆ ಎಲ್ಲಾ ವ್ಯವಹಾರ ನಡೆದವು, ಈ ಪ್ರಪಂಚ ಕಲ್ಪಿತ ಕಾರ್ಯದವು ಎಲ್ಲಾ ಕಾರ್ಯಗಳು ನಡೆದ್ರು ಕೂಡ ನನಗೆ ಯಾವ ಲೇಪನಿಲ್ಲ, ನಾನು ಆನಂದ ಸ್ವರೂಪನಾಗಿದ್ದೀನಿ ಎನ್ನುವಂತ ನಾನು ಒಬ್ಬನೇ ಇದೀನಿ, ಎಲ್ಲರೂ ನನ್ನೊಳಗೆ ಅದಾರ ಅನ್ನುವಂಥದ್ದನ್ನ ಅವ ಹೇಳಾಗ ಅರ್ಜುನ ಸಂಶಯ ಬರ್ತದ. ಮತ್ತೆ ಇವ ಹೇಳ್ತಾನ ನಾ ಕೇಳ್ತೀನಿ, ಮತ್ತೆ ಇಬ್ರು ಅದೇವಲ್ಲ, ಮತ್ತೆ ಇಬ್ರು ಆದ್ರೆ ಇಲ್ಲಿ ದ್ವೈತ ಆಯ್ತಲ್ಲ ಅನ್ನುವಂಥದ್ದನ್ನ ಅಲ್ಲಿ ಪ್ರಶ್ನೆ ಮಾಡ್ತಾನವ.
ಅವಾಗ ಪರಮಾತ್ಮ ಅರ್ಜುನ್ ಹೇಳ್ತಾನ, ಅರ್ಜುನ ನಾನು ನಿನಗಾಗಿ ಹೇಳಿಲ್ಲ, ನನ್ನ ಆನಂದಕ್ಕಾಗಿ ನಾ ಹಾಡಕತ್ತೀನಿ. ನಾನು ನಿನಗೆ ಕೇಳಿ ನೀನ್ ಶಿಷ್ಯ ಅಂತೇಳಿ ನನ್ಗೆ ಇಲ್ಲ ಭಾವಿಲ್ಲ, ನನ್ನ ಆನಂದಕ್ಕ ನಾ ಹಾಡಕತ್ತೀನಿ, ನೀ ಕೇಳಕತ್ತಿ. ಅದೇ ವಿಚಾರವನ್ನ ನೀ ಇನ್ನೊಮ್ಮೆ ಹೇಳಂದ್ರ, ಅದೇ ಭಗವದ್ಗೀತೆ ಇನ್ನೊಮ್ಮೆ ಹೇಳಂದ್ರ ನನಗೆ ಹೇಳಕ್ ಆಗಲ್ಲ. ಯಾಕ ಈಗ ನೀ ಹೇಳ್ತಿ ಅನ್ನುವಂತ ಭಾವ ಬತ್ತೀಗ. ಈಗ ನಾನು ಹೇಳಿಲ್ಲ, ನನ್ನ ಆನಂದಕ್ಕಾಗಿ ಹಿಂಗೈತಿ ಅಂತೇಳಿ ನಾ ಹೇಳ್ಕೋತ ಬಂದೀನಿ. ಅದಕ್ಕ ಇಲ್ಲಿ ಎರಡು ಅನ್ನೋದು ಇಲ್ಲವೇ ಇಲ್ಲ. ನೀ ಕೇಳ ಶಿಷ್ಯನೂ ಅಲ್ಲ, ನಾ ಹೇಳ ಗುರುತನೂ ಗುರುನಲ್ಲ. ಅಂದ್ರೆ ಅಲ್ಲಿ ಗುರುತನ ಕೆಡಿಸಿ ಹೇಳುವಂತ ಜ್ಞಾನ. ನಾವು ಗುರುತನವನ್ನ ಇಟ್ಕೊಂಡು ಹೇಳ್ತಿದ್ದೇವೆ ಅಂದ್ರ ಅದು ಜ್ಞಾನ ಅಲ್ಲ. ಮತ್ತೆ ಗುರುವಿನಲ್ಲಿ ಇನ್ನ ಏನೋ ಒಬ್ಬರು ಎಷ್ಟೋ ಗುರುಗಳಿರ್ತಾರ, ಈ ಗುರುಗಳು ಎಷ್ಟೋ ಎತ್ತರಕ್ಕೆ ಹೋಗಿರ್ತಾರ ಅಂದ್ರೆ ಏನ ಧರ್ಮ ಜಾತಿ ಹಿಡ್ಕೊಂಡು ಹೇಳ್ತಿರ್ತಾರ, ಅದು ಗುರುತನ ಅಲ್ಲ. ಆ ಗುರುತನವನ್ನ ಕೆಡಿಸಿ ಹೇಳುವಂತ ಜ್ಞಾನ ಏನದಲ್ಲ, ಅದು ಒಬ್ಬನೇ ಆತ್ಮನ ನನ್ನ ಆನಂದವನ್ನ ನಾ ಹೇಳ್ತೀನಿ ಅನ್ನುವಂಥದ್ದನ್ನ ಇಲ್ಲಿ ಅರ್ಜುನಿಗೂ ಕೂಡ ಪರಮಾತ್ಮ ಹೇಳ್ಕೊತ ಬಂದನ. ಅದನ್ನೇ ಯೋಗದೊಳಗನು ಕೂಡ ಯೋಗರತೋಹ ಭೋಗರತೋಹ. ಏನ ಇರು, ಸನ್ಯಾಸರಿರು, ಯೋಗಿಯರಿರು, ರಾಜರಿರು, ನೀ ಭಿಕ್ಷುಕನಿರು, ನಮ್ಗೆ ಯಾವ್ದು ಲೆಕ್ಕಿಲ್ಲ. ನಿನ್ನ ಮನಸ್ಸು ಎಲ್ಲಿ ರಮಿಸ್ತದ ಅನ್ನೋದು ಇಷ್ಟೇ ನಮಗ್ ಮುಖ್ಯ. ಇಷ್ಟು ವೇದಾಂತ ನಾ ಅಟ್ಟು ಓದಿಂದೆ, ನಾ ಗೀತಾ ಅಟ್ಟು ಕಂಠಪಾಠ ಮಾಡಿ ನನಗೇನು ಬೇಕಾಗಿಲ್ಲ. ನಿನ್ನ ಮನಸ್ಸು ಎಲ್ಲಿ ರಮಿಸ್ತದ, ಆತ್ಮನಲ್ಲಿ ರಮಿಸ್ತದೋ ಮತ್ತಿನ್ನ ಈ ದೇಹಾದಿ ಬುದ್ಧಿ ಪ್ರಪಂಚದೊಳಗೆ ರಮಿಸ್ತದೋ, ಅದು ಒಂದೇ ನನಗ್ ಮುಖ್ಯ ಬೇಕಾಗ್ಯದ ಅನ್ನುವಂಥದ್ದನ್ನ ಅಲ್ಲಿ ಶಂಕರರು ಇದ್ರಾಗ ಭಜ ಗೋವಿಂದ ಹೇಳ್ಕೋತ ಬಂದರ. ಹಂಗ ಮನಸ್ಸಲ್ಲಿ ಈ ಯೋಗ ಸಾಧನೆ ಮುಖಾಂತರ ಅಲ್ಲಿ ಮನಸ್ಸನ್ನ ನಮಗ ಸ್ಥಿತಿ ಮಾಡಕ್ ಬರ್ತಿತ್ತು, ಲಯ ಮಾಡಕ್ ಬರ್ತಿತ್ತು ಅಂದ್ರ ಅವನೇ ಶ್ರೇಷ್ಠ ನಂದತಿ ಅನ್ನುವಂಥದ್ದನ್ನ ಅಲ್ಲಿ ಹೇಳ್ಕೋತ ಬಂದರ. ಅದರಂತೆ ಇಲ್ಲಿ ರಾಜಯೋಗ ಶ್ರೇಷ್ಠವಾದ ಯೋಗ, ಶ್ರೇಷ್ಠವಾದ ಇದು ವಿದ್ಯೆ. ಈ ವಿದ್ಯೆದ ಮುಖಾಂತರ ನನ್ನ ಸ್ವರೂಪ ಸ್ಥಿತಿ ಒಳಗೆ ಇರಾಕ್ ಬರ್ತದ, ಕೂಡುವಿಕೆ ಬರ್ತದ ಅನ್ನುವಂಥದ್ದನ್ನ ನಾವ್ ಇದಿಷ್ಟು ತಿಳ್ಕೊಳ್ಳೋಣ. ಆ ನಂತರ ಇನ್ನೊಂದು 5ನೇ ನುಡಿಯನ್ನು ಹೇಳ್ಕೊತ ಹೋಗ್ತಾರಂದ್ರ ಶಿವಯೋಗದ ಬಗ್ಗೆ ಇಲ್ಲಿ 5ನೇ ನುಡಿ ಹೇಳ್ಕೊತ ಬರ್ತಾರ. ಶಿವಯೋಗ ಅಂದ್ರೆ ಗುರು ಶಂಭುಲಿಂಗದ ಅರ್ಚನೆಯನ್ನು ಸಂಧಾನ ವರ ಭಕ್ತಿ ವಿದ್ಯೆ ಸುರುತೆ 5 ನಿರುತದಿಂದ ಅಳವಟ್ಟಿದನೆ ಶಿವಯೋಗವೆಂದೊರೆವಲಿದು ವೇದ ವಿಧಗಳು ಅನ್ನುವಂಥದ್ದನ್ನ ಹೇಳ್ಕೋತ ಬಂದಾರ. ಇಲ್ಲಿ ಗುರು ಶಂಭುಲಿಂಗದ ಅರ್ಚನೆ ಅಂದ್ರೆ ಗುರು ರೂಪನಾದ, ಯಾರು ಗುರು ರೂಪನಾದ ಸುಖದ ಉತ್ಪತ್ತಿಗೆ ಕಾರಣೀಭೂತನಾದ ಪರಮಾತ್ಮನ ಪೂಜೆ. ಅಂದ್ರೆ ಇಲ್ಲಿ ಗುರು ಸಗುಣನೂ ಹೌದು, ನಿರ್ಗುಣನೂ ಹೌದು. ಆ ನಿರ್ಗುಣ ವಸ್ತುವನ್ನು ನಾವು ಕಾಣಾಕ ಬರುದಿಲ್ಲ. ಗುರು ರೂಪದಿಂದ ನಿರ್ಗುಣ ರೂಪದೊಳಗೆ ಅದೇ ಪರಮಾತ್ಮನನ್ನ ನಿರ್ಗುಣ ರೂಪದೊಳಗೆ ಗುರುನನ್ನ ಕಾಣಾಕ ಬರ್ತದ. ಆ ಗುರು ಹೆಂಗದನ, ಸುಖದ ಉತ್ಪತ್ತಿಗೆ ಕಾರಣೀಭೂತನಾದ. ಎಲ್ಲಾ ಸುಖಗಳಿಗೆ ಉತ್ಪತ್ತಿಗೆ ಯಾರು ಕಾಣದಾರ? ಆ ಶಂಭುಲಿಂಗನೇ, ಆ ಪರಮಾತ್ಮನೇ ಕಾಣದ ಅಂತ ನಮ್ಗೆ ಗೊತ್ತಾಗ್ಬೇಕು. ನಮ್ಗ ಅದು ಯೋಗ ಮಾಡಿದ್ರೆ ಹಂಗ ಆಗ್ತದ, ಬೇಡ ರಾಜಕೀಯ ರಾಜ ಅದ್ರ ಸುಖ ಆಗ್ತದ ಅಂತ ಏನಿಟ್ಟೇವಲ್ಲ, ಎಲ್ಲಾ ಸುಖಗಳಿಗೆ ಯಾರು ಕಾರಣದಾರ ಅಂದ್ರೆ ಅವನೇ ಗುರು ಶಂಭುಲಿಂಗನೇ ಸುಖದ ಉತ್ಪತ್ತಿಗೆ ಕಾರಣೀಭೂತನಾದ. ಆ ಪರಮಾತ್ಮನ ಪೂಜೆ ಯಾವಾಗಲೂ ಅನುಸಂಧಾನ ಅನುಸಂಧಾನ, ಇಲ್ಲಿ ಆತ್ಮನೊಳಗೆ ಏಕತ್ವ ಆಗತಕ್ಕ ಜ್ಞಾನ ಪ್ರಯತ್ನ. ಅದು ಯಾವ್ದಂದ್ರೆ ವರಭಕ್ತಿ, ಅನ್ಯನ್ಯ ಪ್ರೇಮ ಲಕ್ಷಣಾತ್ಮಕ ಭಕ್ತಿಯು, ಮತ್ತು ವಿದ್ಯಾ ಶಿವಸ್ವರೂಪನಾದ ಜ್ಞಾನವು, ಸುಋತ ಒಂದು ಶಿವನೇ ಸರ್ವರ ಆತ್ಮನಾಗಿದ್ದಾನೆಂಬ ಭಾವನೆ. ಅಂದ್ರೆ ಪರಮಾತ್ಮ ಹೆಂಗದಾನಂದ್ರ ಎಲ್ಲರೊಳಗೂ ಒಬ್ಬನೇ ಅದಾನ, ಪರಿಪೂರ್ಣ ಅವನೇ ಅದಾನ. ಅವನ್ ಬೇರೆ ಇವ್ರ ಬೇರೆ ಒಳಗಿಲ್ಲ. ಪಾಪಿ ಒಳಗೂ ಕೂಡ ಎಲ್ಲದ್ರೊಳಗೂ ಪರಿಪೂರ್ಣ ವಸ್ತುವನ್ನ ಯಾರು ಕಂಡಿರ್ತಾರ, ಅಲ್ಲಿ ಎಲ್ಲಿ ಭೇದಿಲ್ಲ. ಪಾಪಿಗಳಲ್ಲಿ, ಅಜ್ಞಾನಿಗಳಲ್ಲಿ, ಎಲ್ಲರಲ್ಲಿಗೂ ಕೂಡ ಆ ಪರಮಾತ್ಮ ಒಬ್ಬನೇ ಅದಾನ ಅಂತ ಏನ ಕಾಣುವಂತ ಭಾವ ತಯಾರಾಗ್ಯದಲ್ಲ, ಅವನ ಮಾತ್ರ ಇಲ್ಲಿ ಏನ್ ಮಾಡ್ತಾರ ಬಂದಾರ, ಇಲ್ಲಿ ಶ್ರೇಷ್ಠತೆಯನ್ನು ಕಂಡ್ಕೊಂಡು ಬಂದಾರ. ಅದನ್ನೇ ಕೂಡ ಗೀತಾದೊಳಗೂ ಕೂಡ ಹೇಳ್ಕೊತ ಬಂದಾರ ನೋಡ್ರಿ. ಪಂಡಿತನಾದವನು ಹೆಂಗಿರ್ತಾನ ಅಂದ್ರ ಅಲ್ಲಿ ಒಂದು ಶ್ಲೋಕ ಹೇಳ್ಕೊತ ಬಂದಾರ. ಸಮದರ್ಶಿನಿ ಪಂಡಿತ ಸಮದರ್ಶಿನಿ ಅಂತ ಇಲ್ಲಿ ಒಂದು ಶ್ಲೋಕ ಹೇಳ್ಕೊತ ಬಂದಾರ. ಅಂದ್ರಲ್ಲಿ ಸುನಿ ಚೈವ ಸ್ವಪಾಕೇಚ ಪಂಡಿತ ಸಮದರ್ಶನ. ಜ್ಞಾನಿ ಎಲ್ಲರೊಳಗೂ ನಾಯಿ ಮಾಂಸ ತಿನ್ನುವಂತ ಮನುಷ್ಯನಲ್ಲಿಯೂ ಕೂಡ ಸಮಭಾವದಿಂದ ಇಟ್ಕೊಂಡ್ ಬಂದಿರ್ತಾರ. ಯಾರು? ಜ್ಞಾನಿ ಅನ್ನುವಂಥದ್ದನ್ನ ಹೇಳ್ಕೋತ ಬಂದಾರ. ಹಂಗ ಇಲ್ಲಿ ಇಲ್ಲಿ ಹೇಳ್ಬೇಕಾಗಿದ್ರೆ ಎಲ್ಲರಿಗೂ ಆ ಶಿವನೇ ಪರಮಾತ್ಮನೇ ತುಂಬಿಕೊಂಡಾನ ಅನ್ನುವಂಥದ್ದನ್ನ ಆ ಗುರು ಶಂಭುಲಿಂಗನೇ ಎಲ್ಲ ಸುಖದ ಉತ್ಪತ್ತಿಗೆ ಅವನೇ ಕಾರಣದಾನ, ಅವನೇ ಎಲ್ಲರೊಳಗ ಅವನೇ ಅದಾನ.
ನನ್ನೊಳಗ ಅವನೇ ಅದಾನ ಅನ್ನುವಂಥದ್ದನ್ನ ಈ ಭಾವ ಮಾಡುವುದು. ಆತ್ಮನಾಗಿದ್ದೇನೆ ಎಂಬ ಭಾವನೆ ಇದು ಈ 5 ನಿರುತ್ತದಿಂದ ನೇಮಪೂರ್ವಕವಾಗಿ ಅಳವಟ್ಟಿದವನೇ ದೃಢವಾದದ್ದನ್ನೇ ಶಿವಯೋಗವೆಂದು ಇದನ್ನ ನೀವು ಹೇಳಂಗಿಲ್ಲ. ವೇದ ವಿಧುಗಳು ಅಂದ್ರೆ ವೇದವನ್ನ ಬಲ್ಲವ್ರು ಹೇಳ್ಕೊತ ಬಂದಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಅಂದ್ರೆ ವೇದ ಬಲ್ಲವರು ಯಾರು? ಗುರು ರೂಪನಾದ ಶಿವ ಪೂಜೆಯು ಶಿವನಲ್ಲೇ ಏಕತ್ವವನ್ನು ಹೊಂದುವ ಪ್ರಯತ್ನವು, ಶಿವನಲ್ಲೇ ಅನ್ಯನ್ಯ ಪ್ರೇಮ ಲಕ್ಷಣಾತ್ಮಕ ಭಕ್ತಿಯು, ಶಿವ ಸ್ವರೂಪನಾದ ಜ್ಞಾನವು, ಶಿವನೇ ಸರ್ವರ ಆತ್ಮನಿಗಿದ್ದಾನೆಂಬ ಭಾವನೆ ಈ 5 ದೃಢವಾದರೆ 5 ದೃಢವಾದಿದ್ದಾದರೆ ಅದೇ ಶಿವಯೋಗವೆಂದು ವೇದವನ್ನು ಬಲ್ಲವರು ಹೇಳುತ್ತಾರ. ಇದನ್ನ ನೀವು ಹೇಳ್ಕೊತ ಬಂದಿಲ್ಲ. ವೇದ ಬಲ್ಲವರು ಕೂಡ ಎಲ್ಲರಲ್ಲಿಯೂ ಕೂಡ ಪಂಡಿತ ಜ್ಞಾನಿ ಹೆಂಗಿರ್ತಾನಂದ್ರ ಎಲ್ಲರಲ್ಲಿ ಆ ಬ್ರಹ್ಮ ಸ್ವರೂಪನೇ. ಪಾಪಿಯಲ್ಲಿ, ಅಜ್ಞಾನಿಯಲ್ಲಿ, ಜ್ಞಾನಿಯಲ್ಲಿ ಅವ್ನ್ ಯಾವ ಭೇದ ಕಾಣುದಿಲ್ಲ. ಎಲ್ಲವೂ ಕೂಡ ಆ ಬ್ರಹ್ಮಮಯನೇ. ಆ ಈಶ್ವರ ಇಲ್ಲಿ ಮೊದಲು ಹೇಳ್ಬೇಕಾಗ್ಯದ. ಮುಂದನು ಕೂಡ ಜ್ಞಾನಕ್ಕೆ ಹೋದಾಗ ಈಶ್ವರನು ಕೂಡ ಅಲ್ಲಿ ಅವನ ಪಾತ್ರ ಇಲ್ಲ. ಎಲ್ಲವೂ ಬ್ರಹ್ಮನೇ. ಇಲ್ಲಿ ಹೇಳ ಮುಂದ ತಿಳ್ಸ ಮುಂದನು ಕೂಡ ಇಲ್ಲಿ ಏನಾಗ್ಯದಪ್ಪ ಅಂದ್ರ ಈ ಜೀವನಿಗೂ ಮತ್ತು ಇಲ್ಲಿ ಶಿವನಿಗೂ ಕೂಡ ಉಪಾಧಿಗಳನ್ನ ಹೇಳಿ, ಉಪಾಧಿ ಏನ್ ಹೇಳ್ತಾರ ಅಂದ್ರೆ ಮಾಯಿ ಉಪಾಧಿಯನ್ನು ಹೇಳ್ಬೇಕಾಗ್ಯದ. ಇಲ್ಲಿ ಜೀವನಿಗೆ ಅವಿದ್ಯೆ ಉಪಾಯಗಳನ್ನ ಇಲ್ಲಿ ಸೃಷ್ಟಿ ಬ್ರಹ್ಮನಿಂದ ಸೃಷ್ಟಿ ಹೆಂಗಾಯ್ತು ಅನ್ನಕ್ ಒಂದು ಶಿವನ ಮಾಯಿ ಉಪಾಧಿ ತಗೊಂಡು ಇಲ್ಲಿ ಶಿವ ಕಾರ್ಯವನ್ನು ಮಾಡ್ತಾನ ಅಂತೇಳಿ ತಿಳಿಸಿ ಕೇಳ್ಬೇಕಾಗ್ಯದ. ತಿಳಿತು ಅಂದ್ರ ಎಲ್ಲವೂ ಕೂಡ ಬ್ರಹ್ಮನೇ. ಇಲ್ಲಿ ಶಿವ ಇಲ್ಲ, ಜೀವ ಇಲ್ಲ, ಇಲ್ಲಿ ಭೇದ ಇಲ್ಲ. ಎಲ್ಲವೂ ಬ್ರಹ್ಮನೇ, ಆತ್ಮನೇ. ಆತ್ಮ ಮತ್ತು ಬ್ರಹ್ಮ ಇನ್ನೊಂದು ಇಲ್ಲಿ ಭೇದ ಮಾಡೋದಿಲ್ಲ. ಆತ್ಮ ಅಂದ್ರು ಬ್ರಹ್ಮನೇ, ಬ್ರಹ್ಮ ಅಂದ್ರು ಆತ್ಮನೇ. ಅಲ್ಲಿ ಮತ್ತೆ ಎರಡು ಅಂದ್ರೆ ದ್ವೈತಾಪತ್ತಿ ಬರ್ತದ. ಅಲ್ಲಿ ಕೂಡ ಆ ಬ್ರಹ್ಮ ಸ್ವರೂಪನೇ ನಾವೆಲ್ಲರಿಗಿದ್ದದ್ದು. ಆ ಬ್ರಹ್ಮವೇ ನಾವು ಅನ್ನುವಂತ ಭಾವ ನಮ್ಮ ಗಟ್ಟಿ ಅಲಕ ಇಲ್ಲಿ ತಿಳ್ಸ ಮುಂದ ಇಲ್ಲಿ ಉಪಾಧಿಯನ್ನ ಮಾಡ್ಕೊಂಡು ಇಲ್ಲದನ್ನ ಐತಿ ಅಂತ ಹೇಳಿ ಇಲ್ಲಿ ಆರೋಪ ಮತ್ತು ಅಪವಾದ ಅನ್ನುವಂತ ಪ್ರಪಂಚದೊಳಗ ಆರೋಪ ಮಾಡಿ ಅದನ್ನ ಮುಂದೆ ಇಲ್ಲಾರ್ದಂಗ ಅಪವಾದ ಅನ್ನುವಂಥದ್ದನ್ನ ನಾವು ಕೇಳ್ಕೊತ ಬಂದೇವಿ. ಇಲ್ಲಿ ಇಲ್ಲದಂತ ಪ್ರಪಂಚ ಐತಿ ಅಂದ್ರೆ ಇಲ್ಲಿ ಏನ್ಬೇಕು? ಶಿವ ಅದನ, ಶಿವ ಸೃಷ್ಟಿ ಮಾಡ್ತಾನ, ಅವ ರಕ್ಷಣೆ ಮಾಡ್ತಾನ, ಮತ್ತವ ಅಲ್ಲಿ ಮಾಯಿ ಉಪಾಧಿ ತಗೊಂಡು ಅವನ್ ಪ್ರಳಯನೂ ಮಾಡ್ತಾನ ಪ್ರಕೃತಿ ಒಳಗ್ ಕೂಡಿ ಅಂತ ಇಲ್ಲಿ ನಾವ್ ಹೇಳ್ಬೇಕಾಗಿರ್ತದ. ಇಲ್ಲಿ ಅವಿದ್ಯೆ ಉಪಾಧಿ ಕೊಂಡು ಜೀವ ಹಿಂಗೆಲ್ಲಾ ವ್ಯವಹಾರ ಮಾಡ್ತಾನ. ಇಲ್ಲಿ ಅವಿದ್ಯನೇ ಇಲ್ಲಿ ಏನಾಗ್ತಾನ ಅಂದ್ರ ಇದು ಕೂಟಸ್ಥ ಚೈತನ್ಯ ಪ್ರತಿಬಿಂಬ ಇರ್ತದ ಅಂತ ಇಲ್ಲಿ ತಿಳ್ಸಾಕ ಅನೇಕ ಜೀವರಾಶಿಗಳ ಸಂಬಂಧ ಇಲ್ಲಿ ಕೂಟಸ್ಥವನ್ನ ಬೆಳೆಸಿ ಇಲ್ಲಿ ತಿಳಿಸ್ಬೇಕಾಗಿರ್ತದ. ಆದರೆ ನಾವು ಎಲ್ಲಿ ವೇದಾಂತವನ್ನ ನಮ್ಗ ಅನುಭವಕ್ಕೆ ಬತ್ತು ಅಂದ್ರ ಗುರು ಶಂಭುಲಿಂಗನೇ ನಾನಿದ್ದೇನೆ ಅನ್ನುವಂಥದ್ದನ್ನ ನಮಗ್ ಸ್ಪಷ್ಟತೆ ಆಯ್ತು ಅಂದ್ರ ಎಲ್ಲಿ ಸುಖದ ಉತ್ಪತ್ತಿಗೆ ಕಾರಣೀಭೂತನಾದ ಪರಮಾತ್ಮ ಒಬ್ಬನೇ ಅದಾನಂತೇಳಿ ನಾನೇ ಅದೀನಿ ಅಂತ ನನ್ನ ಅನುಸಂಧಾನ ಮಾಡುದು. ಮತ್ತೊಂದು ಅನುಸಂಧಾನ ಇಲ್ಲಿಲ್ಲ, ಹೋಯ್ತಲ್ಲಿ. ಮೊದಲು ಬೇಕು ಅನುಸಂಧಾನವನ್ನ. ಇಲ್ಲಿ ಜೀವ ಅದಾನ ಅಂದ್ರ ಶಿವ ಅದಾನ ಅಂದ್ರೆ ಇಲ್ಲಿ ಅನುಸಂಧಾನ ಹೇಳ್ತಾರ, ಮೊದಲು ಹೇಳಲೇಬೇಕು. ಕೊನೆಗೆ ವಿಚಾರ ಮಾಡ್ಕೋತ ವೇದಾಂತ ಏನ್ ಹೇಳ್ತದ? ಆ ಬ್ರಹ್ಮ ಸ್ವರೂಪ ಒಂದೇ ಅದ, ಅದನ್ನ ಬಿಟ್ಟು ಅನ್ಯ ಯಾವೂ ಇಲ್ಲ, ಎಲ್ಲವೂ ಶಕ್ತಿ ಅದನ್ನ ಒಳಗೊಂಡದ ಅನ್ನುವಂಥದ್ದನ್ನ ನಮ್ಗೆ ಶಾಸ್ತ್ರದೊಳಗ ನಾವೆಲ್ಲ ಕೇಳ್ಕೊಂಡು ಬಂದೇವಿ. ಈಗ ಒಂದು ಸಾಕ್ಷಿ ದೃಷ್ಟಾಂತ ಕೂಡ ಮುಂದನು ಕೂಡ ನಮ್ಗೆಲ್ಲರಿಗೂ ಹೇಳ್ಕೊಂಡ್ ಬಂದೇವ. ಅರು ಸ್ವರೂಪ ಅದಾನ, ಮತ್ತ ಅವ ಹೆಂಗದಾನ? ಅರು ಉಳ್ಳವದನ, ಮತ್ತು ಸಮೀಪ ಅದಾನ, ಮತ್ತ ರಾಗದ್ವೇಷ ರಹಿತನಾಗಿದಾನ ಅನ್ನುವಂಥದ್ದನ್ನ ಇಂಥವ್ ಏನ್ ಅನ್ಬೇಕು? ಸಾಕ್ಷಿ ಅನ್ಬೇಕು. ಸಾಕ್ಷಿ ಅಂದ್ರೆ ನಾ ಆತ್ಮ ಸಾಕ್ಷಿ ಅದೇನಿ ಅನ್ನುವಂತ ತಿಳ್ಸಾಂಬಂದ ಇವ್ ಮೂರು ಒಳಗೊಂಡಿರ್ಬೇಕು ಅಂತ ಹೇಳಿರ್ತೇವೆ. ಅಂದ್ರ ಅವ ಆತ್ಮ ಹೆಂಗದಾನ? ಅರು ಉಳ್ಳವದಾನ, ಮತ್ ಬ್ಯಾರೆ ಅತಿ ಸಮೀಪ ಅದ ಅವನೇ ಅದಾನ. ಮತ್ತ ಅವಾಗ ಏನ್ರ ರಾಗದ್ವೇಷ ಅದಾವ, ಇವ ಸುಮಾರದಾನ, ಕೆಟ್ಟದಾನ. ಆ ಸಾಕ್ಷಿ ಒಳಗ್ ಸಾಕ್ಷಿ ಅವ್ ಏನು ಇಲ್ಲ. ಇವ್ ಎಲ್ಲಿ ತೋರ್ತಾವು ಅಂದ್ರ ಇವ್ ತೋರು ಎಲ್ಲಿಯಪ್ಪ ಅಂದ್ರ ಇವು ಚಿದಾಭಾಸನೊಳಗೆ ತೋರ್ತಿರ್ತಾವು. ಈ ಶರೀರದೊಳಗನು ತೋರುದಿಲ್ಲ, ಚಿದಾಭಾಸನೊಳಗ ತೋರ್ತಿರ್ತಾವ ಅನ್ನುವಂಥದ್ದನ್ನ ಜ್ಞಾನ ಮಾಡಿಕೊಡಾಕ ಯಾವಾಗ ಚಿದಾಭಾಸವೇ ಇಲ್ಲ ಅನ್ನುವಂಥದ್ದನ್ನ ನಮ್ಗ ಗೊತ್ತಾಯ್ತು ಅಂದ್ರೆ ಅಲ್ಲಿ ನಮ್ಗ್ ಹುಟ್ಟು ಸಾವು ಇಲ್ಲವೇ ಇಲ್ಲ. ಯಾವಾಗ ಹುಟ್ಟು ಸಾವು ಅಂದ್ರೆ ಚಿದಾಭಾಸನೊಳಗೊಂಡಾಗ ಆ ಬ್ರಹ್ಮನಲ್ಲಿ ನಮಗ ಮನಸ್ಸನ್ನ ಸ್ಥಿತಿ ಮಾಡಕ್ ಬರ್ಲಿಕ್ಕಂದ್ರ ಇವ್ ಏನ ಶಿವ ಬ್ಯಾರೆ ಜೀವ ಬ್ಯಾರೆ ಅದು ಇದು ತಿಳಿಸುವಂತ ಕಾರಣ ಮುಂದೆ ನಮ್ಗೇನ ಸಂಶಯ ಇರ್ತದ. ವೇದಾಂತ ಇವತ್ತು ಕೊನೆಗೆ ಏನ್ ಹೇಳ್ತದ ಅಂದ್ರೆ ಇವತ್ತು ಇವರು ಆ ಗುರು ಶಂಭುಲಿಂಗನೇ ನಾನೇ ಅದೀನಿ ಎನ್ನುವಂಥದ್ದನ್ನ ತಿಳಿದಾಗ ಇಲ್ಲಿ ಯಾವೂ ಶಿವ ಇಲ್ಲ, ಜೀವ ಇಲ್ಲ, ಎಲ್ಲವೂ ಬ್ರಹ್ಮಮಯವಾದ ಜಗತ್ತು. ಬ್ರಹ್ಮವೇ ಎಲ್ಲದ ಪರಿಪೂರ್ಣ ಅದಾನ, ಅರುಳ್ಳವದಾನ, ರಾಗದ್ವೇಷ ರಹಿತನಾಗ್ಯದಾನ.
ಮತ್ತ ಅವ ಹೆಂಗ ಅದಾನಪ್ಪ ಅಂದ್ರ ಅವನೇ ಒಬ್ಬನೇ ಸಮೀಪ ಅದಾನ. ಸಮೀಪ ಅಂದ್ರ ಮತ್ತೆ ಯಾರದಾರ ಆತ್ಮನೇ ಸಮೀಪ ಅದಾನ ಅನ್ನುವಂಥದ್ದನ್ನ ಇಲ್ಲಿ ನಮಗೆ ಸ್ಪಷ್ಟ ಮಾಡುದು ಸಂಬಂಧ ಈ ಯೋಗಗಳನ್ನ 5 ರೀತಿಯಿಂದ ಮಾಡ್ಕೊಂಡು ನಮ್ಮ ಮನಸ್ಸನ್ನು ಯಾವುದ್ರೊಳಗ ನಿಮ್ಮ ಯಾವ ದಾರಿ ಮುಖಾಂತರವಾದ್ರೂ ಕೂಡ ಅಲ್ಲಿ ಲಯ ಮಾಡುವಂತ ಲಯ ಯೋಗದೊಳಗರಾಗ್ಲಿ, ಮಂತ್ರ ಯೋಗದೊಳಗಾಗ್ಲಿ, ಹಠ ಯೋಗದೊಳಗಾಗ್ಲಿ, ಅಥವಾ ರಾಜಯೋಗ ವೇದಾಂತದೊಳಗಾಗ್ಲಿ, ಆ ನಂತರ ಇಲ್ಲಿ ಶಿವಯೋಗ ಅಂದ್ರೆ ಶಿವಯೋಗದ ಅಂದ್ರೊಳಗನು ಆ ಗುರು ಶಂಭುಲಿಂಗನೇ ಪರಮಾತ್ಮ ಶಿವ ಹಿಂಗ ಅನುಸಂಧಾನ ಮಾಡೋದು. ಅದೇ ವರಭಕ್ತಿ ವಿದ್ಯಾ ಸೂರುತ ಒಯ್ದು ನಿರುತದಿಂದ ಅಳವಟ್ಟವನೇ ಶಿವ ಯೋಗಿ ಎಂದರಿವಲೆದು ವೇದ ವಿಧಿಗಳು ವೇದಗಳನ್ನು ಕೂಡ ಹೇಳ್ಕೊತ ಬಂದಾವು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅಂದ್ರೆ ಇಲ್ಲಿ ಒಟ್ಟಾರೆ ಗುರು ರೂಪನಾದ ಶಿವ ಪೂಜೆಯು ಶಿವನಲ್ಲಿ ಏಕತ್ವವನ್ನು ಹೊಂದುವ ಪ್ರಯತ್ನವು, ಶಿವನಲ್ಲೇ ಅನನ್ಯ ಪ್ರೇಮ ಲಕ್ಷಣಾತ್ಮಕ ಭಕ್ತಿ, ಶಿವ ಸ್ವರೂಪ ಜ್ಞಾನವು, ಶಿವನೇ ಸರ್ವರ ಆತ್ಮನಾಗಿದ್ದಾನೆಂಬ ಭಾವನೆ, ಇದನ್ ಗಟ್ಟಿಯಾಗಿ ದೃಢವಾದರೆ ಅದೇ ಶಿವಯೋಗ. ಇಲ್ಲಿ ನಾವು ನೀವು ಹೇಳಂಗಿಲ್ಲ, ವೇದ ಬಲ್ಲವರು ವೇದವನ್ನ ತಿಳಿದವ್ರು ಹೇಳ್ತಾರ ಅನ್ನುವಂಥದ್ದನ್ನ ನಮಗ ಮೊದಲು ಲಿಂಗ ಪೂಜೆ ಜ್ಞಾನ ಮಾಡ್ಕೊಡ್ತಾರ. ಅದನ್ನ ಅನುಸಂಧಾನ ಮಾಡಕತ್ತಾರ. ಅದನ್ನ ಅರುವನ್ನು ಪೂಜಿಸಂದು ಕುರು ಕೊಟ್ಟರೆ ಗುರುವನ್ನೇ ಹಿಡ್ಕೊಂಡು ಎಷ್ಟೋ ಮಂದಿ ಅಲ್ಲೇ ಕೂತಾರ. ಲಿಂಗ ಶ್ರೇಷ್ಠ ತಾನೇ ಲಿಂಗ ಅದಿನಿ ಅನ್ನುವಂತ ಲಿಂಗ ಜ್ಞಾನ ಆಗ್ಲಾದವ್ರು ಎಷ್ಟೋ ಮಂದಿ ಅದಾರ. ಮತ್ತೆ ಲಿಂಗ ಪೂಜೆನೂ ಮಾಡ್ಯಾರ. ಮತ್ತ ಅವರಲ್ಲಿ ದ್ವೈತ ಭಾವದೊಳಗೇನೆ ಪೂಜೆ ಮಾಡ್ಕೊತ ಬಂದ, ಲಿಂಗ ಬೇರೆ ನಾ ಬೇರೆ, ಲಿಂಗ ಪರಮಾತ್ಮ ನಾನು ಭಕ್ತ, ಅವ ಸರ್ವಜ್ಞ ನಾ ಕಿಂಚಿತ್ ಅಥವಾ ಇದೇ ಭಾವ. ಇದನ್ನು ಕೂಡ ಮುಂದೆ ಏನಾಯ್ತಂದ್ರ ಆ ಲಿಂಗ ಸ್ವರೂಪನೇ ನಾನದಿನಿ, ಆ ಆ ನಿರ್ಗುಣ ಸ್ವರೂಪ ಗುರು ರೂಪದಿಂದ ನನಗೆ ಕಾಣಾಕ ಬಂದದಲ್ಲ, ಗುರುನೇ ಎಲ್ಲದಕ್ಕೂ ಶ್ರೇಷ್ಠ, ಪರಮಾತ್ಮ ಅವನೇ ಎಲ್ಲದಕ್ಕೂ ಕೂಡ ಪರಮಾತ್ಮ ಯಾವ ಕಾರ್ಯ ಮಾಡ್ತಾನ ಹಂಗ ನಮ್ಮಲ್ಲಿ ಆ ನಿರ್ಗುಣ ಪರಮಾತ್ಮನನ್ನು ಗುರು ಮುಖಾಂತರ ಕಾಣಕ್ ಬರ್ತದ ಅನ್ನುವಂಥದ್ದನ್ನ ಯಾರು ಗುರುವಿನನ್ನ ಅನನ್ಯ ನಂಬಿ ಗುರು ಮುಖಾಂತರ ಅಭ್ಯಾಸ ಮಾಡ್ಯಾರ ಅವರಿಗೆ ಮಾತ್ರ ಆ ಗುರುನೇ ಲಿಂಗವೇ ಆ ಪರಮಾತ್ಮನೇ ಗುರು ರೂಪದಿಂದ ಅದಾನ ಅಂತ ಗುರು ರೂಪದಲ್ಲಿ ಕಂಡವ್ರು ಇವತ್ತ ಗೋವಿಂದಾಗ್ಲಿ ಬಹಳ ಮಂದಿ ಇವತ್ತು ನಾವು ನೋಡ್ತೇವಿ. ವೇದಾಂತ ಎಲೆಮರಿ ಕಾಯಂಗನು ಎಷ್ಟೋ ಮಂದಿ ಅದಾರ. ಸದ್ಯ ನಮ್ಗ ಬಾಳ ಮಂದಿ ಒಂದಿಷ್ಟು ಮಂದಿ ಗುರ್ತಾಕ್ಕದ. ಅದಕ್ಕೂ ಗುರ್ತಿಲ್ಲದಂತ ಎಷ್ಟೋ ಮಂದಿ ಸಾಧಕರು ಕೂಡ ಆ ಅನುಸಂಧಾನ ಪರಮಾತ್ಮ ಸ್ವರೂಪನೇ ನಾ ಗುರು ರೂಪದೊಳಗೆ ಕಂಡು ಜ್ಞಾನವನ್ನು ಮಾಡ್ಕೊಂಡು ಇವತ್ತು ಮುಕ್ತರಾದವ್ರು ಸಾಕಷ್ಟು ವರ್ಗ ಅದಾರ. ಇವತ್ತು 12ನೇ ಶತಮಾನಕ್ಕೆ ಹೋದ ನಮ್ಗೆಲ್ಲರಿಗೂ ಅನುಭವ ಅದ. ಇವತ್ತು ಮರುಳು ಶಂಕರ ದೇವರು ಅವರು ಕಾಯಕ ಮಾಡ್ತಿದ್ರು ಮತ್ತು ಅಲ್ಲಿ ಸೇವಾ ಮಾಡ್ತಿದ್ರು, ಎಲ್ಲವನ್ನೂ ಮಾಡ್ಕೊಂಡು ಮಂದಿ ಗುರ್ತಿಲ್ಲಾರಂಗ ಇವತ್ತ ಜ್ಞಾನವನ್ನ ಮಾಡ್ಕೊಂಡಿಂದ ಈ ಜನಕ್ಕೆ ಈ ದೇಹಾದಿ ಬುದ್ಧಿ ಗುರುತಾಗಿಂದ ಇರುವುದು ಯಾಕಪ್ಪ ಅಂದ್ರ ಅವ್ರು ಇದು ಎಲ್ಲರೂ ನಾವು ದೇಹವನ್ನ ತೋರ್ಸಕ್ಕೆ ಬಡ್ದಾಡ್ತೇವೆ. ಇದು ಮಿಥ್ಯವಾದ ವಸ್ತುವನ್ನ ಸತ್ಯನ ತೋರ್ಸಕ್ ಹೋಗ್ತೇವೆ. ಆದ್ರೆ ಹಿಂಗ್ ಎಲೆಮರೆ ಕಾಯಂಗ ಈ ಶರೀರಾನು ತೋರಿಸದೆ ಗುರುನೇ ಪರಮಾತ್ಮ ಅಂದ ನಂಬಿ ಆ ಪರಮಾತ್ಮ ನಿರ್ಗುಣ ಪರಮಾತ್ಮನ ಸಗುಣ ರೂಪದಲ್ಲಿ ಗುರುವನ್ನು ಕಂಡು ಮುಕ್ತರಾದವ್ರು ಇವತ್ತು ಸಾಕಷ್ಟು ಜನ ಅದಾರ ಅನ್ನುವಂಥದ್ದನ್ನ ನಾವ್ ಇತಿಹಾಸದೊಳಗುನು ಕೇಳ್ಕೋತ ಬಂದೇವೆ. ಆದ್ರೆ ಅವ್ರಿಗೆ ಗುರ್ತಿರಂಗಿಲ್ಲ, ಇತಿಹಾಸ ಇರುದಿಲ್ಲ, ಅವ್ರ ಕಣ್ಣಿಗೆ ಕಾಣುದಿಲ್ಲ. ನಮ್ಗೆ ಇವತ್ತೊಂದಿಷ್ಟು ಮಂದಿ ಕಣ್ಣಿಗೆ ಕಾಣ್ತಾರ. ಯಾರಂದ್ರೆ ಇಂತ ಗೋವಿಂದ ಭಟ್ರು ಮತ್ತು ಸರೀಪರು, ಸಿದ್ಧಾರೂಢರು ಮತ್ತು ಗುರುನಾಥರೂಢರು, ಮತ್ ಇವತ್ತು ಶರಣ ಬಸಪ್ಪ ಒಂದಿಷ್ಟು ಮಂದಿ ಸ್ವಲ್ಪ ಮಂದಿ ಕಾಣ್ತಿರ್ತಾರ. ಆದ್ರೆ ಇದೇ ಅವರು ಮಾಡಿದಂತ ಸಾಧನೆ ಗುರ್ತಿಲ್ಲಾರ್ದಂಗ ದೇಹಾದಿ ಬುದ್ಧಿಗಳನ್ನ ನಷ್ಟ ಮಾಡಿ ನಾ ಆತ್ಮ ಸ್ವರೂಪನಿದ್ದೀನಿ, ನನ್ನ ಗುರು ಮುಖಾಂತರ ಆ ನಿರ್ಗುಣ ವಸ್ತುವನ್ನು ಸಗುಣ ರೂಪದಲ್ಲಿ ಕಂಡು ಮುಕ್ತರಾದವರು ಸಾಕಷ್ಟು ಜನ ಅದಾರ ಅನ್ನುವಂಥದ್ದನ್ನ ನಮಗ ಗುರುತಿಸಿಕೊಳ್ಳಲದೆ ಸಾಧನೆ ಮಾಡುದು ಬಹಳ ಹಗರ. ಗುರುತಿಸಿ ನಾವು ಸಾಧನೆ ಮಾಡೋದು ಸ್ವಲ್ಪ ವಜ್ಜಕ್ಕದ. ನಾವು ಯಾರಿಗೂ ಗುರ್ತಾಗದೆ ಆ ಬ್ರಹ್ಮ ಸ್ವರೂಪದೊಳಗೆ ನಮ್ಮ ಮನಸ್ಸನ್ನ ಲಯ ಮಾಡುವುದಲ್ಲಿ ಆ ಪರಮಾತ್ಮನೇ ನಾನದೀನಿ ಅನ್ನುವಂಥದ್ದಾದಾಗ ಇನ್ನು ಯಾರಿಗೆ ಗುರುತಿಸುದು, ಈ ಶರೀರ ಯಾರಿಗೆ ತೋರಿಸುದು? ಇದು ಮಿಥ್ಯವಾದದ್ದನ್ನ ಅಜ್ಞಾನವನ್ನ ನಾವು ಪ್ರದರ್ಶಿಸ ಮಾಡಿದರ ಇದು ಇನ್ನ ಎಂದ ಆ ಸ್ವರೂಪ ಸ್ಥಿತಿ ಒಳಗಿರಕ್ ಸಾಧ್ಯ ಅದ ಆಗುದಿಲ್ಲ ಅನ್ನುವಂಥದ್ದನ್ನ ವಿಚಾರವನ್ನ ನೀವು ಕಂಡುಕೊಂಡು ನಮ್ಮ ಸಾಧನೆ ಹೆಂಗಿರ್ಬೇಕು ಅಂದ್ರೆ ಆ ಶಿವಯೋಗದೊಳಗ ಗುರುತಿಲ್ಲದಂತೆ ಆ ಪರಮಾತ್ಮನೊಳಗ ಮನಸ್ಸನ್ನ ಲಯ ಮಾಡುವುದೇ ಇಲ್ಲಿ ಯೋಗ ಅನ್ನುವಂಥದ್ದನ್ನ ನಾನೇ ಗುರು ಶಂಭುಲಿಂಗನೇ, ಸುಖದ ಉತ್ಪತ್ತಿಗೆ ನಾನೇ ಕಾರಣದನೇ, ಇವೆಲ್ಲವೂ ಹೊರಗಿನ ಭೂತ ಭೌತಿಕ ಪದಾರ್ಥಗಳು ಮಿಥ್ಯೆ ಅದಾವು, ಆತ್ಮನ ಆತ್ಮ ಒಬ್ಬನೇ ಸತ್ಯ ಅದಿನಿ ಅನ್ನುವಂಥದ್ದನ್ನ ಈ ವಿಚಾರ ನಾವು ಗಟ್ಟಿ ಮಾಡ್ದೇವು ಅಂದ್ರ ಇದು ಒಂದು ಯೋಗ, ಕೊನೆಯ ಯೋಗ. ಈ ರೀತಿಯಿಂದನೂ ಯೋಗದಿಂದ ಮುಕ್ತನಾಲಕ್ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ನಿಜಗೊಂಡ್ರು ಅನೇಕ ರೀತಿಯಿಂದ ತಿಳಿಸ್ಕೋತ ಬಂದಾರ. ನಮಗ ಕಷ್ಟ ಪಡೋರಿಗೂ ಕೂಡ ಹಠ ಯೋಗ ಹೇಳ್ಯಾರ. ಮತ್ತ ನಾದ ಮಾಡೋರ್ ನಾದಕ್ಕನು ಬಹಳ ಮಂದಿ
ಇವತ್ತ ಹಾವನು ಕೂಡ ನಾದಕ್ಕ ತನ್ನ ಎಡಿ ಬಿಚ್ಚಿ ಹಾಡ್ತದಂತ. ಹಂಗ ಇಲ್ಲಿ ನಾದದೊಳಗನು ಕೂಡ ಮನಸ್ಸನ್ನ ಲಯ ಮಾಡಿದವರದರ. ನಾಮಸ್ಮರಣೆಯನ್ನು ಗುರುಮುಖದಿಂದ ಕೇಳಿ ಅನೇಕ ಮಂತ್ರಗಳಿರಲಕ್ಕ, 7 ಕೋಟಿ ಮಂತ್ರಗಳಿರಲಕ್ಕ, ತಮ್ಮ ಗುರು ಕೊಟ್ಟ ಮಂತ್ರವನ್ನ ಅನುಸಂಧಾನ ಮಾಡಿ ಅಲ್ಲಿ ಕೂಡ ಮನಸ್ಸನ್ನ ಲಯ ಮಾಡಿದವರು ಇವತ್ತ ಮನಸ್ಸನ್ನ ಅಲ್ಲಿ ಅವರು ಸ್ಥಿತಿ ಮಾಡಿ ಮುಂದೆ ಜ್ಞಾನವನ್ನು ಪಡ್ಕೊಂಡು ಮುಕ್ತರಾಗ್ತಾರ ಅನ್ನುವಂಥದ್ದನ್ನ ಅನೇಕ ರೀತಿಯಿಂದ ಇಲ್ಲಿ ತಿಳಿಸುತ್ತ ಬಂದರ. ಅಂತ ವಿಚಾರಗಳನ್ನ ನಾವು ಕೂಡಿ ನಮ್ಮದು ಸಾಧನೆ ಇನ್ನಿಷ್ಟು ಹೆಚ್ಚಾಗ್ಲಿ. ನಾವು ವೇದಾಂತಕ ಸತ್ಸಂಗಕ್ಕೆ ಬಂದೇವಂದ್ರ ಸಾಮಾನ್ಯರು ಎಲ್ಲರಿಗೂ ಬರಕ್ಕಾಗಲ್ಲ. ಇವತ್ತು ನಮ್ಮ ಮನೆಯೊಳಗೆ ನಾವ್ ವಿಚಾರ ಮಾಡೋಣ, ಎಷ್ಟು ಮಂದಿ ಅದೇವಪ್ಪ ಅಂದ್ರ ಎಲ್ಲೋ ಒಬ್ಬೊಬ್ರು ಇವತ್ತ ನಾವ್ ಕೇಳಿದ್ದಂದ್ರ ಒಬ್ಬ ಚಿಕ್ಕರುಗಿ ಒಳಗ ಅಣ್ಣಾರಾಯಗೌಡ್ರು ಅಂತ ಒಬ್ರು ಜ್ಞಾನಿ ಅವ್ರ ಮನೆಯೊಳಗೆ ಎಲ್ಲರೂ ಹೆಂಡತಿ ಮಕ್ಕಳು ಸ್ವಸ್ಥರು ಎಲ್ಲರೂ ವೇದಾಂತವನ್ನ ಕೇಳ್ತಾರ. ಹಂಗ ಎಲ್ಲೋ ಒಂದು ಮನೆಗಳು ಇರ್ತಾವ. ಹಂಗ ಎಲ್ಲೋ ಒಬ್ಬೊಬ್ರು ಶಾಸ್ತ್ರ ಕೇಳ್ತಿರ್ತಾರ, ಎಲ್ಲಾರು ಕೇಳ್ತಿರಂಗಿಲ್ಲ. ಅದ್ರೊಳಗ ನಾವು ಒಬ್ರು ಶಾಸ್ತ್ರ ಕೇಳಕತ್ತೇವಂದ್ರ ನಾವು ಈ ಭೂತ ಲೌಕಿಕ ಪದಾರ್ಥಗಳಿಂದ ಹೊರಗೆ ಬಂದವ್ರು ಅಂತ ತಿಳ್ಕೊಬೇಕು. ಅದಕ್ಕೆ ಇನ್ನೊಂದಿಷ್ಟು ನಾವು ಸಾಧನೆಯನ್ನು ಮಾಡಿ ನಾವು ಜನಕ್ಕೆ ಗುರುತಿಸಿಕೊಳ್ಳದೆ ಆ ಮನಸ್ಸನ್ನ ಬ್ರಹ್ಮನಲ್ಲಿ ಸ್ಥಿತಿ ಮಾಡಿ ಲಯ ಮಾಡಿ ಮುಕ್ತನಾಗಕ್ ಬರ್ತದ ಅನ್ನುವಂತ ವಿಚಾರಗಳನ್ನ ನಿಜಗೊಂಡು ಹೇಳ್ಕೊತ ಬಂದಾರ. ಅಂತ ವಿಚಾರಗಳನ್ನ ಕೇಳಿ ನೀವು ಸಾಧನೆ ಮಾಡಿ ಮುಕ್ತನಾಗೋಣ ಅನ್ನುವಂತ 2 ಮಾತುಗಳನ್ನ ಸದ್ಗುರು ಪಾದಕ್ಕೆ ಅರ್ಪಿಸಿ, ಮತ್ತೇನೋ ಹೆಚ್ಚು ಕಮ್ಮಿ ಆದ್ರೂ ಕೂಡ ತಾವೆಲ್ಲರೂ ನನ್ನನ್ನು ಕ್ಷಮಿಸ್ತೀರಿ ಅಂತೇಳಿ ನನ್ನ 2 ಮಾತುಗಳನ್ನ ಮತ್ತೊಮ್ಮೆ ಸಿದ್ಧಾರ್ಥ ಪಾದಕ್ಕೆ ಅರ್ಪಿಸಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ನಮಃ ಶಿವಾಯ.